ಸಂಜು ಸಿನಿಮಾದ ಆಡಿಯೋ ರಿಲೀಸ್ ಮಾಡ್ತಾ ಇದ್ವಿ. 2 ಆಡಿಯೋ ಹಾಗೂ 1 ಟೀಸರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ವಿ. ಆನಂದ್ ಆಡಿಯೋದಲ್ಲಿ 6:30ಕ್ಕೆ ಮತ್ತೆ ಅನ್ನುವಂತ ಹಾಡು ರಿಲೀಸ್ ಆಗಿದೆ. ಆದ್ರೆ ನಮ್ಮ ಚಿತ್ರತಂಡದ ಆಸೆ ಏನು ಅಂತ ಹೇಳಿದ್ರೆ ಈ 3 ಕಂಟೆಂಟ್ ಏನಿದೆ ಅದು ಮಾಧ್ಯಮದವರಿಗೆ ಹಾಗೂ ನಮ್ಮ ಆಪ್ತ ಬಳಗ ಏನಿದೆ ಅವ್ರಿಗೆ ಇವತ್ತೇ ತೋರಿಸ್ಬೇಕು ಅಂತ ಹೇಳಿ. ಹಾಗಾಗಿ ಮಾಧ್ಯಮದವರಲ್ಲಿ ಪ್ರೀತಿಯ ವಿನಮ್ರ ವಿನಂತಿ, ದಯವಿಟ್ಟು ಆ 3 ಕಂಟೆಂಟ್ ಅನ್ನ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳಿ. ಇನ್ನು ಸಂಜು ವಿಷಯಕ್ಕೆ ಬರೋದಾದ್ರೆ, ಸಂಜು ಅಂದ್ಕೊಳ್ಳೆ ನಮ್ಮೆಲ್ರಿಗೂ ಗೀತಾ ನೆನಪಾಗೆ ಆಗ್ತಾರೆ. ಗೀತಾ ನೆನಪಾದಾಗ ಶಂಕರ್ ನಾಗ್ ಸರ್ ನೆನಪಾಗ್ತಾರೆ. ಮತ್ತೆ ನಾವು ಸಂಜು ಮತ್ತು ಗೀತಾಗೆ ಬರ್ತೀವಿ, ಅಲ್ಲಿ ನಾಗಶೇಖರ್ ಅವರು ನೆನಪಾಗ್ತಾರೆ. ಇಲ್ಲಿ ಸಂಜು ಇದ್ದಾರೆ, ನಿರಾಸೆ ಪಡ್ಕೋಬೇಡಿ, ಗೀತಾ ಇಲ್ಲ, ಸರಸ್ವತಿ ಇದ್ದಾರೆ ಇಲ್ಲಿ. ಆದ್ರೆ ಇಲ್ಲಿ ಹೆಸರು ಸಂಜು ಆದ್ರೂ ಕೂಡ ಸಂಜು ಸರಸ್ವತಿ ಸುತ್ತಲೂ ಸುತ್ತಾ ಇರ್ತಾನೆ. ಒಂದು ದಿನ ಬಸ್ ಸ್ಟ್ಯಾಂಡ್ ನಲ್ಲಿ ಆಗುವಂತಹ ಕಥೆ ಇದು. ಒಂದಿನದಲ್ಲಿ ಏನಾಗುತ್ತೆ ಸರ್, ಏನ್ ಕತೆ ಅಂತ ಕೇಳಿದ್ರೆ ಡೈರೆಕ್ಟರ್ ನಿಜವಾಗ್ಲೂ ನನ್ಗೆ ಏನೂ ರಿವೀಲ್ ಮಾಡಿಲ್ಲ. ಹಾಗಾಗಿ ಅವರು ನಿಮ್ಮ ಮುಂದೆ ಕಥೆಯಿಂದ ನಮ್ಮ ಪ್ರೇಕ್ಷಕರು ಏನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ರಿವೀಲ್ ಖಂಡಿತವಾಗಿ ಸ್ವಲ್ಪ ಹೊತ್ತಿನಲ್ಲೇ ಮಾಡ್ತಾರೆ. ಒಂದ್ ಕಡೆ ನಿಮ್ಮ ಸಿನಿಮಾಗೆ ನಾನು ಒಂಥರ ಗ್ರೇಟ್ ಫ್ಯಾನ್, ಅದು ಹೊರತುಪಡಿಸಿ ನಿಮ್ಮ ಸಂದರ್ಶನಗಳಿಗೆ ನಿಮ್ಮ ಕಡೆ ಫ್ಯಾನ್. ರೀಸೆಂಟ್ ಆಗಿ ಬಂದಿರೋ ಕೀರ್ತಿ ಹೇಳಿ ಕೂಡ ನೋಡಿದ್ದೀನಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗೆಲ್ಲ ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ಟ್ಯಾಬಲ್ ಹಾಕೊಂಡ್ಬಿಡ್ತೀನಿ. ಇಂಟರ್ವ್ಯೂ 5 ನಿಮಿಷ ಆದ್ಮೇಲೆ ರಿಫ್ರೆಶ್ ಆಗಿ ನಿಮ್ಗೆ ನೋಡ್ತಾ ಇರ್ತೀನಿ. ಅವಾಗ ಎಲ್ಲ ಟಾಪಿಕ್ ಟಚ್ ಮಾಡ್ತೀರಾ, ಇದ್ರ ಬಗ್ಗೆ ಮಾತಾಡ್ತೀರಾ, ಒಂದಷ್ಟು ಕಡೆ ಹೋಗ್ತೀರಾ. ಅಲ್ಲಿ 2 ಪೆಗ್ ಹಾಕಿ ಇನ್ನೂ ಜಾಸ್ತಿ ಸಾಂಗ್ ಕೂಡ ಕೇಳಿದ್ರೆ ಚೆನ್ನಾಗಿತ್ತು. ನಮ್ಮ ಸಾಂಗ್ ಶ್ರುತಿಬದ್ಧವಾಗಿದೆ ಅನ್ಕೊಂಡಿದ್ದೀನಿ. ಚೆನ್ನಾಗಿಲ್ಲ, ಅದೇ ಹೇಳ್ತಾ ಇದ್ದೆ. ಎಸ್, ನಾನು ಮಾತಾಡ್ತೀನಿ. ಥ್ಯಾಂಕ್ಸ್. ಸೊ ಇಲ್ಲಿ ಯೋಗೇಶ್ ಭಟ್ ಸರ್ ಬಂದಿದ್ದಾರೆ. ಇದೀಗ ನಮ್ಮ ಸಿನಿಮಾದಲ್ಲಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ಎಲ್ಲ ಈವೆಂಟ್ಗಳನ್ನು ನಡೆಸ್ಕೊಡ್ತಾರೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದಿಶಾ ಎಂಟರ್ಪ್ರೈಸಸ್, ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್ ಅವ್ರಿಗೋಸ್ಕರ. ಬಿಕಾಸ್ ನಮ್ಮ ಎಲ್ಲ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಪ್ರತಿಯೊಬ್ಬರು ಅವರು ಹಾಸ್ಪಿಟಾಲಿಟಿ ಆಗಲಿ ಎಲ್ಲ ವಿಷಯದಲ್ಲೂ ನಮ್ಮನ್ನು ನೋಡ್ಕೊಳ್ಳೋ ರೀತಿ ಆಗಿದೆ. ಇವತ್ತಲ್ಲ, ಮೊದಲನೇ ದಿನದಿಂದನೂ. ಸೊ ವಿ ಆರ್ ವೆರಿ ಲಕ್ಕಿ ಟು ವರ್ಕ್ ಇನ್ ಎ ಪ್ರೊಡಕ್ಷನ್. ಆ್ಯಂಡ್ ದೆನ್ ಕಿಚ್ಚಿ ಮಾಡಿ ನಮ್ಮೆಲ್ರಿಗೂ ಅದಕ್ಕೋಸ್ಕರ ಇಟ್ಕೊಂಡು ಸಂಭಾಳಿಸ್ಕೊಂಡು ನಾವು ಎತ್ತಿರೋ ಸರ್ ಇಲ್ಲಿವರೆಗೂ ನಮ್ಗೆ ಕರ್ಕೊಂಬಂದು ಆಡಿಯೋ ಲಾಂಚ್ವರೆಗೂ ಕರ್ಕೊಂಬಂದಿದ್ದಾರೆ. ಅವ್ರ ಪಾಪ ನಿಂತ್ಕೊಳಕ್ಕೆ ನಾವು ಹೇಳಿದ್ವಿ ಸರ್, ಕೂಲಾಗಿ ಒಂದು ಕಡೆ ಕೂತ್ಕೊಳ್ಳಿ, ನಾವೆಲ್ಲ ಈವೆಂಟ್ ನಡೆಯುತ್ತೆ ಅಂತ. ಅದು ಅವ್ರಿಗೆ ಆಗ್ತಾ ಇಲ್ಲ, ನಿಂತ್ಕೊಂಡ್ರೆ ಕೂತ್ಕೊತಾನೆ ಇಲ್ಲ ಅವರು. ಬಟ್ ನೀವು ನೋಡಿದಂಗೆ ನಮ್ಮ ಕ್ಯಾಮ್ರಾಮನ್ ನಾಗೇಶನ್ ಆಗಿರ್ಬೋದು, ಅರುಣ್ ಸರ್, ಎಲ್ಲರೂ, ಆಮೇಲೆ ಆರ್ಟಿಸ್ಟ್ಗಳು, ಶ್ರಾವ್ಯ ಮೇಡಮ್ ಆಗಿರಲಿ, ಎಲ್ಲರೂ ತುಂಬ ಅದ್ಭುತವಾಗಿ ನಿರ್ಣಯ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಹೀರೋ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್, ಅವ್ರ ಡೈರೆಕ್ಷನ್ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಈ ಟೀಮ್ನ ಕಟ್ಟಿರೋದು ನಮ್ಮ ಮನ್ವಿತ್ ಸರ್. ನನಗೆ ಈ ಸಿನಿಮಾಗೆ ನಾನೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಸರ್. ಆ್ಯಂಡ್ ಸಂಜು ಸಿನಿಮಾಲಿ 2 ಹಾಡುಗಳಿದೆ, ಒಂದು ಕೇಳಿದ್ದೀರಾ, ಬಹುಶಃ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಒಂದು 2 ನಿಮಿಷ ಟೈಮ್, ಇಷ್ಟ ಆಗಿದ್ರೆ ವಾಟ್ಸಪ್ ಸ್ಟೇಟಸಲ್ಲಿ ಲಿಂಕ್ನ ಫ್ರೆಂಡ್ಸ್ಗೆ, ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಮ್ಮ ಕರಿಯರ್ಗೆ, ನಮ್ಮ ಟೀಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಪರಿಚಯ ಮುಖಗಳ ಜೊತೆ ಕೆಲಸ ಮಾಡಿದ ನಿರ್ದೇಶಕರು ಎಲ್ಲರೂ ಇದ್ದಾರೆ ಇಲ್ಲಿ. ಏನ್ ಹೇಳ್ಬೇಕು, ಒಂದು ತುಂಬಾ ಚಿಕ್ಕದಾದ ಆದ್ರೆ ಚೊಕ್ಕದಾದ ಒಂದು ತಂಡ ಕಟ್ಕೊಂಡು ಯತಿರಾಜ್ ಅವರು ಈ ಸಿನಿಮಾನ ಮಾಡಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕು ನಮ್ಮ ನಿರ್ಮಾಪಕರ ಬಗ್ಗೆ. ಹೇಳಿದ ಟೈಮಿಗೆ ಇನ್ನೊಂದು ದಿನ ಕೊಡಿ ಸರ್ ಅಂತ ಅಂದಾಗ್ಲೂ ಇನ್ನೊಂದು ದಿನ ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಒಳ್ಳೇದಾಗ್ಬೇಕು. ತುಂಬಾ ಇನ್ನಷ್ಟು ಚಿತ್ರಗಳು ಅವರ ಸಂಸ್ಥೆಯಿಂದ ಬರ್ಬೇಕು ಅಂತ ಹಾರೈಸ್ತಾ ಇದ್ದೀನಿ ಅವರಿಗೆ. ಇನ್ನು DOP ಬಗ್ಗೆ ನಾಗೇಶ್ ಅವರು ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ಆಗಿದ್ದಾಗಿದ್ದರಿಂದ ನಮ್ಗೆ ಗೊತ್ತಿದೆ. ಬೆಳೆದಿದ್ದ ರೀತಿ ನಿಜವಾಗ್ಲೂ ಮೆಚ್ಕೊಳ್ಳುವಂಥದ್ದು. ನಾಗೇಶ್ ಇದ್ದಿದ್ದು ಇವತ್ತು ವಿದ್ಯಾ ನಾಗೇಶ್ ಆಗಿ ಹೊರಹೊಮ್ಮಿದ್ದಾರೆ ಅಂತಂದ್ರೆ ನಿಜಕ್ಕೂ ತುಂಬಾ ಶ್ಲಾಘನೀಯ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್, ಒಂದು ಸಾಂಗ್ ಈಗಾಗಲೇ ಕೇಳಿದ್ದೀರಾ, ಇನ್ನೊಂದು ಸಾಂಗ್ ಇನ್ನೇನು ಸದ್ಯದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಕೋ ಡೈರೆಕ್ಟರ್ ಅರುಣ್ ಬಗ್ಗೆ ಹೇಳಲೇಬೇಕು. ಇಡೀ ತಂಡನ ನಡ್ಸ್ಕೊಂಡು ಹೋಗಿದ್ದ ರೀತಿ ಮೆಚ್ಚುವಂಥದ್ದು ಅದು. ಇನ್ನು ನಮ್ಮ ಹೀರೋ ಹೀರೋಯಿನ್ ಮನ್ವಿತ್ ಹಾಗೂ ಶ್ರಾವ್ಯ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೂ ಒಳ್ಳೇದಾಗ್ಲಿ. ನಿಮ್ಮ ಹಾರೈಕೆ ನಮ್ಮ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮೋಕ್ಷನ ಮತ್ತೆ ಮನುನ ನೋಡಿದಾಗೆಲ್ಲ ಟೆನ್ಷನ್ ಇದೆ. ಈ ವಾರದಲ್ಲಿ ಅಮೋಘವಾಗಿ 6ನೇ ಸತ್ಯನ 7ನೇ ಸತ್ಯನ ಸಿಗ್ತಾರೆ. ಎಲ್ಲಾ ಮಾಧ್ಯಮದ ಕಾರ್ಯಕ್ರಮಗಳಲ್ಲಿ ನಿರ್ದೇಶಕರುಗಳಾಗಿ ಕೆಲಸ ಮಾಡ್ತಾರೆ. ಮೋಕ್ಷ ಮತ್ತೆ ಮನೋಗೆ ಇದು ಬರೀ ಅದು ಬೇಕು ಸರಿ.
ಬಂದೇರಿ ಎರಡೆರಡು ಕ್ಲಿಕ್ಕು ನಿಮ್ಮಿಬ್ಬರಿಗೂ ವಾಸನ ಕಾಣಿಸ್ತಾರೆ. ವಾಸನ ಅಡ್ಬಿದ್ವಿ ಅಮೋಘವಾಗಿ 5-6ನೇ ಸತಿ ಇದು ನೋಡುತ್ತೆ ಎಷ್ಟು ಸುಪುಷ್ಟವಾಗಿ ನಡೀತಿದೆ ಉದ್ಯಮ ಮತ್ತೆ ಮಾಧ್ಯಮದ ದೋಸ್ತಿ ಅನ್ನೋದಕ್ಕೆ ಈ ಥರದ ತುಂಬಿದ ಪ್ರೆಸ್ ಮೀಟ್ಗಳೇ ಸಾಕ್ಷಿ. ಇಡೀ ಕಾರ್ಯಕ್ರಮದ ಶುಭಾಶಯ. ಹಾಗೆ ಯತಿ ಅವತ್ತಿಂದ ಹಂಗ ಬಹಳ ದೇಶಪಾಂಡೆ ಅವರು ಮತ್ತೆ ಗುರುಗಳು ಅಲ್ಲಿ ತುಂಬಾ ಒಂದು 4 ಪದದಲ್ಲಿ ವಿವರಿಸಿ ಅಂತ ಸಂದರ್ಭದೊಂದಿಗೆ ವಿವರಿಸಿ ಅಂತ ಪ್ರಶ್ನೆ ಇರ್ತದಲ್ಲ ಆ ಥರ. ಮೊದಲು ರಾಜ್ಕುಮಾರ್ ಸಾಹೇಬ್ರ ಅಭಿಮಾನಿ, ದೊಡ್ಡವರ ಅಭಿಮಾನಿ, ಅದಕ್ಕೆ ನಿಮ್ಮ ನಮನ ಕೊಡಿ. ಒಂದು ಅಭಿಮಾನನ ಹೊಂದದೇ ತುಂಬ ದೊಡ್ಡದು. ಅದು ಕನ್ನಡದ ಅಲ್ಟಿಮೇಟ್ ಅಭಿಮಾನ. ನಾವು ಅಣ್ಣವರ ಅಭಿಮಾನ ಬಿಟ್ಟರೆ ಸಾಕು. ನಾವು ಕನ್ನಡಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದವರು, ಕನ್ನಡದ ಪ್ರತಿನಿಧಿ ಆದವರಿಗೆ ಒಬ್ಬರಿಗೆ ಅಭಿಮಾನಿ ಆಗಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತಾರೆ. ಅದೊಂದು ಸಾರ್ಥಕತೆ ನೋಡಿ ನಂತರ ಪತ್ರಕರ್ತ ವೃತ್ತಿಗೆ ನಡೆದಂಥ ಯತಿ. ಅಲ್ಲಿ ಪತ್ರಕರ್ತ ಆಗಿರೋದು ಮೋಸ್ಟ್ಲಿ ಎಷ್ಟು ದಿವಸ ಅಂತ ಸಿನಿಮಾದವ್ರ ಬಗ್ಗೆ ಬರೆಯೋದು, ನನ್ನ ಬಗ್ಗೆನೂ ನಮ್ಮವರೇ ಬರೀಲಿ ಅಂದ್ಬಿಟ್ಟು ನಟ ಆದ್ಮೇಲೆ ನಟ ಆದ ನಂತರ, ನಟದ ನಂತರ ಈಗ ನಿರ್ದೇಶನ. ಒಂದು ಬ್ರಿಲಿಯಂಟ್ ಆದ ಜರ್ನಿ. ಎಲ್ಲ ಮಜರು ನೋಡ್ತಾ ಇರೋ ನಿಮಗೆ ನನ್ನ ವೈಯಕ್ತಿಕ ಶುಭಾಶಯ ಐತಿ. ಹಾಗೆ ನನ್ನ ಕೈಗೊಂದು ಹಾಡು ರಿಲೀಸ್ ಆಯಿತು. ಹಾಡು, ಹಸೆಗಳು ಇವೆಲ್ಲ ಇವತ್ತು ಹೇಗಾಗಿ ಹೋಗಿದೆ ಅಂದರೆ, ನಾವು ಒಂದು ಇಷ್ಟೋ ದೊಡ್ಡ ಪ್ರಪಂಚ ಜೊತೆ ಸಂವಹಿಸುವಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ. ಒಂದು ಪುಟ್ಟದೇನೋ ಬಿಟ್ಟರೂ ಮಾಧ್ಯಮ ಉದ್ಯಮನ ಕರೆದು ನಾವು ಇದು ಲೋಕದಲ್ಲಿ ಅಲೆ ಎದ್ದು ಬಿಡುತ್ತೆ ಬೆಳಗ್ಗೆ ಎದ್ದು ಅಂದ್ಕೊಂಡು ಒಂದು ನಿರೀಕ್ಷೆ ಒಂದು ಹಾಲ್ ಬುಕ್ ಮಾಡಿ, ನೀನು ಹೆಂಗಲ್ಲಿ ನಿಂತಿದ್ದೆ, ನಾನು ಮೊನ್ನೆ ಅಲ್ಲೇ ನಿಂತಿದ್ದೆ, ಇವರೇ ಕಾರ್ಯಕ್ರಮ ನಿರೂಪಣೆ ಮಾಡೋದು. ಇದು ವಾರಕ್ಕೊಂದು 10-15 ಈ ಥರದ ಸಿನಿಮಾದ ಸಮೃದ್ಧಿ ತೋರಿಸುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಿರ್ತವೆ. ಸೊ ಅದು ಖುಷಿ. ನಿನ್ನ ನಿರ್ದೇಶನದ ಜರ್ನಿಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ಇಡೀ ನಾಡು ನಿನ್ನನ್ನು ಹರಸ್ಲಿ ಅಂತ ಕೇಳ್ಕೊತಾನೆ. ಮತ್ತೊಮ್ಮೆ ಮುಗಿದೊಮ್ಮೆ ಇಡೀ ತಂಡಕ್ಕೆ ಕ್ಷಮೆ ಕೋರ್ತೇನೆ ತಡವಾಗಿ ಬಂದಿದ್ದಕ್ಕೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಜೈ ಸಂಜು, ಜೈ ಯತಿ, ಜೈ ಚಿತ್ರತಂಡ. ಶುಭವಾಗಲಿ. ನಿಮ್ಮ ಪ್ರೀತಿಗೆ ಗಣ್ಯರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಂಜು ನಮ್ಮ ಯತಿರಾಜ್ ಅವರ ಇದು 2ನೇ ಸಿನಿಮಾ. ನಾನು ವರ್ಕ್ ಮಾಡ್ತಾ ಇರೋದು. ಫಸ್ಟು ಸತ್ಯಂ ಶಿವಮ್ ಅಂತ ಇಲ್ಲ, ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದ್ದು. ನಾವು ಇದು ಫಸ್ಟ್ ಮಾಡಿದ್ದು. ಎರಡು ಫೈಟು ಭಾಳ ಅದ್ದೂರಿಯಾಗಿ ಮಾಡಿದ್ದೀನಿ. ಅಂದರೆ ಇದು ಲೊಕೇಶನ್ನೇ ಭಾಳ ಡಿಫ್ರೆಂಟಾಗಿ ಕೊಟ್ಟರು ನನಗೆ. ಅಂದರೆ ಒಂದು ಬಸ್ ಸ್ಟಾಪು, ನೈದಿಲೆನಾಡು ಬಸ್ ನಿಲ್ದಾಣ. ಕರೆಕ್ಟಾ? ನೈದಿಲೆನಾಡು ಬಸ್ ನಿಲ್ದಾಣ. ಒಂದು ಒಳ್ಳೆ ಮರಕೆರ ಪಕ್ಕದಲ್ಲಿ ಕೂರ್ಗಲ್ಲಿ ಬ್ಯೂಟಿಫುಲ್ ಲೊಕೇಶನ್. ಮೂರ್ನಾಡು ಸೂಪರ್ ಲೊಕೇಶನ್ನು. ನಾವು ಯಾವ ಬ್ಲಾಗ್ ಇಟ್ಟು ಎಕ್ಸ್ಟ್ರಾ ಆರ್ಡರ್ ಇರ್ತದೆ. ಸೊ ಆ ಥರ ಒಂದು ಲೊಕೇಶನ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಳ್ಬೇಕು. ಖಂಡಿತ ನಾನು 360 ಡಿಗ್ರಿ ಎಲ್ಲ ಆ್ಯಂಗಲ್ಸ್ ಇಟ್ಟು ಆ ಲೊಕೇಶನ್ ಯೂಸ್ ಮಾಡಿ ಆ ಫೈಟ್ ಕಂಪೋಸ್ ಮಾಡಿದೆ. ಮದುವೆದು ಭಾಳ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ನಾಗೇಶ್ ಅವರ ಕ್ಯಾಮರಾ ಕೈ ಚಾಲಕ ಭಾಳನೇ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡು ಅದೇ ರೀತಿ ಆ ಫೈಟ್ ಕಂಪೋಸ್ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನಾಗೇಶ್. ಸೊ ಯತಿರಾಜ್ ಅವರು ಒಂದು ಶಿಸ್ತುಬದ್ಧವಾದಂಥ ಒಂದು ನಿರ್ದೇಶಕ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಅವರ ಒಂದು ಡೈರೆಕ್ಷನಲ್ಲಿ ಭಾಳ ಶಿಸ್ತಿದೆ, ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕನ್ಫ್ಯೂಷನ್ಸ್ ಇರಲ್ಲ. ಅವರ ಕೋ ಡೈರೆಕ್ಟ್ರು ಅರುಣ್ ಒಳ್ಳೆ ಸಾಥ್ ಅವ್ರಿಗೆ. ಇಡೀ ತಂಡ ಒಂದು ಒಳ್ಳೆ ಬೆನ್ನೆಲುಬಾಗಿ ನಮ್ಮ ನಿರ್ಮಾಪಕರು ಸಂತೋಷ್ ಭಾಳ ಒಳ್ಳೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟು ಈ ಒಂದು ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಭಾಳ ಒಳ್ಳೇದಾಗಲಿ. ಯತಿರಾಜ್ ಅವರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ನಿರ್ಮಾಪಕರು ಇನ್ನು ಹಲವಾರು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಮಾಡಲಿ. ಅದೇ ರೀತಿ ನಮ್ಮ ಶೌರ್ಯ ಅವರು ಪಾತ್ರ ತುಂಬ ಚೆನ್ನಾಗಿದೆ. ಫೈಟಲ್ಲಿ ಅವರು ಇದ್ದರು. ಅವ್ರಿಗೇನ ಇವರು ಕೂಡ ನಮ್ಮ ಸಂಗೀತ ಅವರು ಇವರೊಂದು ಫೈಟಲ್ಲಿ ಇದ್ದಾರೆ, ಅವರೊಂದು ಫೈಟಲ್ಲಿ ಇದ್ದಾರೆ. ಅಂದರೆ ಇಬ್ಬರು ಹೀರೋಯಿನ್ಸು ಒಂದೊಂದು ಫೈಟಲ್ಲಿ ಇದ್ದಾರೆ. ಭಾಳ ಖುಷಿ ಆಯಿತು. ಸಂಗೀತ ಅವರು ಕೂಡ ಹೀರೋಯಿನ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನಮ್ಮ ವರ್ಕು ಖುಷಿಯಾಗಿ ಮಾಡಿದಾಗ ಭಾಳನೇ ಒಂದು ತೃಪ್ತಿ ಇರುತ್ತೆ. ಆ ತೃಪ್ತಿ ಈ ಸಿನಿಮಾದಲ್ಲಿ ನನಗಾಗಿದೆ. ಸಂಜು
ಕನ್ನಡ ಕಲಾಭಿಮಾನಿಗಳು ಈ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಯಶಸ್ವಿ ಮಾಡಲಿ ಅಂತ ಕೇಳ್ಕೊಂತ ಮನ್ವಿತ್ ಒಳ್ಳೆ ನಾಯಕ ನಟನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಕೆಲಸದ ಬಗ್ಗೆ ಅಷ್ಟೇ. ಆಮೇಲಿಂದ ಇಲ್ಲಿ ಡೈರೆಕ್ಟರ್ ಆದಂಥ ಯತಿರಾಜ್ ಸರ್ ನನ್ನ 4ನೇ ಸಿನಿಮಾ, ಅವ್ರ ಜೊತೆ ನಾನು ಜರ್ನಿ ಮಾಡ್ತಾ ಇರೋದು. ಆಮೇಲೆ ಮನ್ವಿತ್ ಅವರಿಂದ ಈ ಸಿನಿಮಾ ನಮಗೂ ಯತಿರಾಜ್ ಸರ್ ನಾವು ಒಂದು ಕಡೆ ಕುತ್ಕೊಂಡು ಒಂದು ಮೀಟಿಂಗಲ್ಲಿ ಫಿಕ್ಸ್ ಆಗಿದಾಗಿ ಕಂಟಿನ್ಯೂ ಆಗಿ ಈ ಜರ್ನಿಯಾಗಿ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇದಕ್ಕೆ ಮನ್ವಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನು ಕರೆಕ್ಟಾಗಿ ಸಂತು ಅಣ್ಣ ಈ ಪ್ರೊಡ್ಯೂಸರ್ ಎಲ್ಲ ನೀಟಾಗಿ ಇದು ಮಾಡಿ ಅವ್ರ ಸ್ನೇಹಿತರಾಗಿರೋದ್ರಿಂದ ಎಲ್ಲರಿಗೂ ನಮಗೆಲ್ಲ ರೀತಿಯೂ ಮಾಡಿಸಿ ಇವತ್ತಿಗೆ ಮಟ್ಟ ತೊಗೊಂಡು ನಿಲ್ಲಿಸಿದ್ದಾರೆ. ಆಮೇಲೆ ಶ್ರಾವ್ಯ ಮೇಡಮ್ ಆಗಲಿ, ನಾವೆಲ್ಲ ಸೆಟ್ಟಲ್ಲಿ ಇದ್ದಿದ್ದೇ ಬೇರೆ ರೀತಿ ತುಂಬ ವರ್ಕ್ ಆಗಲಿ. ಮೇಡಮ್ ಅಲ್ಲಿ ಎಲ್ಲ ರೀತಿ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿದ್ಯಾರಾಗಿ ಸರ್. ಮಹಂತೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮಿತ್ರರಿಗೂ ಹಾಗೆ ಪತ್ರಕರ್ತರಿಗೂ ಎಲ್ಲರಿಗೂ ನಮಸ್ಕಾರ. ಗೊತ್ತಾಯಿಲ್ಲ ಸರ್, ನಮ್ಗೆ ಕೇಳಿಸ್ತಾನೆ ಇಲ್ಲ ಇದ್ರೆ ಹತ್ರ ಇಟ್ಟು ನನಗೇನು ಹೇಳೋಕ್ಕೂ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್ ಯತಿರಾಜ್ ಸರ್. ಇದರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಲವರ್ ಬಾಯ್ ಆಗಿ. ದೆನ್ ಲವ್ ಮಾಡಬೇಕಾದಾಗ ಎಲ್ರಿಗೂ 2 ಲೈನ್ ಇರುತ್ತೆ. ನನಗೆ ಯಾಕೆ ಯತಿ ಸರ್ 18 ಲೈನ್ ಕೊಟ್ಟಿದ್ರು ಗೊತ್ತಿಲ್ಲ, 3 ಪೇಜು. ಏನೇನು ಹೇಳ್ಬೇಕು ಏನೇನಿಲ್ವ ದೊಡ್ಡ ಕನ್ಫ್ಯೂಷನಲ್ಲಿದೆ. ಥ್ಯಾಂಕ್ ಯು ಸರ್, ನನ್ನ ಕೈ ಮಾಡಿಸೋದಕ್ಕೆ ತುಂಬ ಖುಷಿಯಾಗಿದೆ. ಆಮೇಲೆ ಇಡೀ ತಂಡದ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಬಟ್ ನಾವೆಲ್ಲ ಟೆಕ್ನಿಷಿಯನ್ಸ್ ಒಟ್ಟಾರೆ ಸಿನಿಮಾ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಕಡೆಯಿಂದ ಹಿಡಿದು ಎಲ್ಲರೂ ಒಂದು ಫ್ಯಾಮಿಲಿ ಥರ ಶೂಟ್ ಮಾಡಿದ್ರು. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಮನ್ವಿತ್ ಸರ್ ನಿಮಗೂ ಒಳ್ಳೇದಾಗಲಿ. ಮೊದಲನೇ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ಹಾಗೆ ಶ್ರಾವ್ಯ ಮೇಡಮ್ ನಿಮಗೂ ಒಳ್ಳೇದಾಗಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಹಾಗೆ ನನಗೂ ಒಳ್ಳೇದಾಗಲಿ. ನೀವೆಲ್ಲ ಆರೈಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಮೊದಲೇ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಯತಿರಾಜ್, ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಟೈಮ್ ನಮ್ಮ ಯತಿ ಜೊತೆ ಆ್ಯಕ್ಟ್ ಮಾಡಿದ್ದು ಡೈರೆಕ್ಷನಲ್ಲಿ. ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ, ಬಟ್ ಅವ್ರ ಡೈರೆಕ್ಷನ್ಗೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದು. ತುಂಬ ಖುಷಿ ಸಿಕ್ತು. ಡೈಲಾಗ್ ಮಾತ್ರ ಯತಿರಾಜ್ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಅರುಣ್ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ಯತಿಗೆ ಸಪೋರ್ಟ್ ಆಗಿ ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿ ನನಗೊಂದು ತುಂಬ ಖುಷಿ ಕೊಡ್ತು ಅರುಣ್ ಕೆಲಸ ಯತಿರಾಜ್ ಬಗ್ಗೆ. ಆ್ಯಂಡ್ ನಮ್ಮ ಸಂತೋಷ್ ರಿಯಲಿ ಬ್ಲೆಸ್ಡ್. ಯಾಕಂದರೆ ಯತಿರಾಜ್ ಬರೀ ಡೈರೆಕ್ಷನ್ ಪ್ರೊಡಕ್ಷನು ತುಂಬ ತಲೆ ಕೆಡ್ಸ್ಕೊತಿದ್ರು. ಪೇಮೆಂಟ್ ಅಲ್ಲಂತೂ ಗುಂಜಿ ಹಾಕಿದ್ರು ಎಲ್ಲ ಸಂತೋಷಕ್ಕೋಸ್ಕರ. ಬಟ್ ಒಂದು ಒಳ್ಳೆ ಟೀಮ್ನ ಕಟ್ಟಿದ್ದಾರೆ, ಖುಷಿ ಸಿಕ್ತು. ಆ್ಯಂಡ್ ಮನ್ವಿತ್ ಫಸ್ಟ್ ಟೈಮ್ ಹೀರೋ ಮಾಡಿದ ನನ್ನ ಮಗನಾಗಿ ಫಸ್ಟ್ ಫೋಟೋ ಶೂಟ್ ಮಾಡಿದಾಗ ನಮ್ಗೆ ತುಂಬ ಖುಷಿ ಆಯಿತು. ಆ ಒಂದು ಬಾಂಧವ್ಯ ಬಂದು ಫಸ್ಟ್ ಇದರಲ್ಲೇ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮೈ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಹೇಳಲೇಬೇಕು. ಆ್ಯಂಡ್ ಶಿ ಸೋ ಬ್ಯೂಟಿಫುಲ್ ಇನ್ ಆ್ಯಕ್ಟಿಂಗ್ ಆಲ್ಸೋ ಆ್ಯಂಡ್ ಗುಡ್ ಲುಕಿಂಗ್ ಆಲ್ಸೋ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಎ ವಂಡರ್ಫುಲ್ ರೋಲ್. ತುಂಬ ಚೆನ್ನಾಗಿದೆ. ಡೈಲಾಗ್ ತುಂಬ ಇಷ್ಟ ಆಯಿತು. ಒಂದು ಡೈಲಾಗ್ ಮಾತ್ರ ನೆನಪಲ್ಲೇ ಇರುತ್ತೆ, ಮಗನಿಗೋಸ್ಕರ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮಗನಿಗೆ ಹೇಳ್ತೇನೆ, ಆ ತಾಯಿ ಪಾತ್ರ ಹೇಗಿದೆ ಅಂದರೆ, ಈಗಿನ ಜನ್ರೇಷನ್ ಮಕ್ಕಳನ್ನ ಸುಮ್ಮನೆ ಹೊಡೆದು ಬೈದು ದಾರಿ ತರಬೇಕಾಗಲ್ಲ. ಅವ್ರ ದಾರಿನೇ ನಾವು ಹೋಗಿ ಅವ್ರನ್ನ ಸರಿಯಾದ ದಾರಿ ತರಬೇಕಂತ ಒಂದು ಪಾತ್ರ ನಂದು. ಆ ಮಾತಲ್ಲೇ ಅವನಿಗೆ ನಾನು ಚೇಂಜ್ ಮಾಡ್ತೀನಿ. ಆ ಒಂದು ಡೈಲಾಗ್ ಮಾತ್ರ ತುಂಬ ಮೆಮೊರೇಬಲ್. ಬಟ್ ಸ್ವಲ್ಪ ನೆನಪಿದೆ. ಅವ್ನು ಕೇಳ್ತಾನೆ, ಅಮ್ಮ ನೀನು ಹೋಗಿ ತಂದ ವಿಸ್ಕಿನ ಅಂತ. ವಿಸ್ಕಿನ ಬ್ರ್ಯಾಂಡಿನ ತಂದಿದ್ದು. ಆಗ ನಾನು ಹೇಳ್ತೀನಿ ಅವನಿಗೆ, ಚಿಕ್ಕ ವಯಸ್ಸಲ್ಲಿ ನನಗೆ ಅಂಗಡಿಗೆ ಹೋಗಿ ಹಾರ್ಲಿಕ್ಸ್ ತರ್ತಿದ್ದೆ. ಸೊ ಈಗ ನೀನು ಇದನ್ನು ಕುಡಿತಿದ್ಯಾ, ಸೊ ತಾಯಿಯಾಗ ನಾನು ಪೂರೈಸ್ಬೇಕಲ್ಲ ಅಂತ. ಸೊ ಅದು ಅವ್ನ ಮನಸ್ಸಿಗೆ ತುಂಬ ತಟ್ಟತ್ತೆ. ಸೊ ಆ ಒಂದು ಮಾತು ಅವ್ನು ಇಮ್ಯಾಜಿನ್ ಮಾಡ್ಕೊತಾನೆ, ಅಮ್ಮ ಹೋಗಿ ಹೆಂಗೆ ತರ್ತಾರೆ, ಬಿಸ್ಕಿ ಶಾಪ್ಗೆ ಹೋಗಿ ಹೆಂಗೆ ತರ್ತಾರೆ, ಬ್ರ್ಯಾಂಡಿ ಶಾಪ್ಗೆ ಹೋಗಿ ಹೇಗೆ ತರ್ತಾರೆ ಅಂತ. ಆಗ ಅವ್ನು ಚೇಂಜ್ ಆಗ್ತಾನೆ. ಆ ಥರ ಒಂದು ಮಾತುಕತೆ ತುಂಬ ಇದೆ. ಮಗನ ಒಂದು ಸರಿದಾರಿ ತರೋದಕ್ಕೆ ತುಂಬ ಒಂಥರ ಮಾತಲ್ಲೇ ಅವನ ಸರಿದಾರಿಗೆ ತರ್ತೇನೆ. ಬಟ್ ಡೈಲಾಗ್ ಎಲ್ಲ ಚೆನ್ನಾಗಿದೆ. ನಂಗೆ ಹೇಳ್ಕೊಂಡ್ರೆ ಎಷ್ಟೊಂದಿದೆ. ಸಿನಿಮಾ ನೋಡಿ ನನಗಂತೂ ನನ್ನ ಪಾತ್ರ ತುಂಬ ಖುಷಿ ಕೊಡ್ತು. ಇಡೀ ಚಿತ್ರಕ್ಕೆ ಒಳ್ಳೆದಾಗಲಿ ಅಂತ ನಾನು ಹಾರೈಸ್ತೇನೆ. ಬೊಂಬೆ ಡೈಲಾಗನ್ನ ಬೊಂಬೆ ಹೇಳೋದನ್ನ ಅಲ್ಲೇ ನೋಡ್ತೀವಿ ಮ್ಯಾಮ್ ತೆರೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಪ್ರೆಸ್ ಫುಲ್ ಬ್ಯುಸಿ ಆಗಿದ್ದಾರೆ, ತುಂಬ ಬ್ಯುಸಿ ಆಗಿದ್ದಾರೆ. ತುಂಬ ಪ್ರೆಸ್ ಮೀಟ್ಸ್ ಆ್ಯಂಡ್ ಎಲ್ಲ ಅಟೆಂಡ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
and I love you as always. Tumba love you. Thank you so much. And Sanju is ತುಂಬಾ ಹತ್ತಿರವಾದ ಸಿನಿಮಾ ನನಗೆ. ಯಾಕೆ ಅಂತಂದ್ರೆ ನನಗೆ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ ಸಂಜು ಅಂದ ತಕ್ಷಣ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ಸ್ ಮಾಡ್ತಿದ್ದಾರೆ. ನಾನು ಯಾವಾಗಲೂ ಡೈರೆಕ್ಟರ್ಗೆ ಕಾಂಪ್ಲಿಮೆಂಟ್ ಅದು ಅವ್ರಿಗೆ ಡೈರೆಕ್ಟ್ ಅವ್ರಿಗೆ ಮಾಡ್ತೀನಿ ನನ್ನದು ಅಲ್ಲ ಕಾಂಪ್ಲಿಮೆಂಟ್ಸ್ನ. ಬಿಕಾಸ್ ಒಂದು ಆ್ಯಕ್ಟರ್ ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ನನಗೆ ಅನಿಸುತ್ತೆ. ನಾನು ಇವಾಗಲೂ ಇನ್ನೂ ಕಲಿಯೋ ಜರ್ನಿಯಲ್ಲೇ ಇದ್ದೀನಿ. ನನಗೆ ಪ್ರತಿದಿನ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಲೇ ಅನಿಸ್ತಿರುತ್ತೆ. ಬಟ್ ದೆನ್ ನಾವು ಎಷ್ಟೇ ಚೆನ್ನಾಗಿ ಇದ್ರು ಅಥವಾ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟರ್ ಕೈಯೆಲ್ಲ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಯತೀಶ್ ಫಾರ್ ಬ್ರಿಂಗಿಂಗ್ ಔಟ್ ದ ಆ್ಯಕ್ಟರ್ ಇನ್ ಮೀ. ಆ್ಯಂಡ್ ನಮ್ಮ DOP ಸರ್ ಥ್ಯಾಂಕ್ ಯು. ತುಂಬ ಕ್ಯೂಟಾಗಿ ಮುದ್ದಾಗಿ ನನ್ನ ತೋರಿಸಿದ್ದಕ್ಕೆ. ಪ್ರತಿ ಸರ್ತಿನೂ ಕರೆದು ಏನೊಂದು ಮೈನ್ಯೂಟ್ ಥಿಂಗ್ಸ್ ಇದ್ರು ತುಂಬ ವರ್ಕ್ ಮಾಡಿ ಒಂದು ಶಾರ್ಟ್ಗೆ ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ನೀಟಾಗಿ ಲೈಟಿಂಗ್ ಎಲ್ಲ ಮಾಡಿ ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ the whole casting of Sanju, thank you so much. Producer sir, Santosh sir and Shailesh Anna, thank you so much ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಈ ಚಿತ್ರಕ್ಕೆ. ಆ್ಯಂಡ್ ನಾನು ಫಸ್ಟೇ ಹೇಳಿದೆ ನನಗೆ ಈ ಸಿನಿಮಾದಲ್ಲಿ ಸಿನಿಮಾ ಏನೋ ಒಂದು ಅಫಿಷಿಯಲ್ ಏನೋ ಒಂದು ಸಿನಿಮಾ ಮಾಡಿದ್ದೀನಿ ಅಫಿಷಿಯಲ್ ಆಗಿ ಬರಬೇಕಿಲ್ಲ. ಇದು ನನಗೆ ಒಂಥರ ನನ್ನ ಫ್ಯಾಮಿಲಿ ನಾನು ಮಾಡಿರೋಂಥ ಸಿನಿಮಾ. ನನಗೆ ತುಂಬ ಒಂದು ಮಟ್ಟಿಗೆ ತುಂಬ ನನಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಬಟ್ ರಿಯಲಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. Sanju will always be close to my heart forever. Thank you Santosh sir, thank you for Disha Enterprises, thank you for the production house and ಹಾಗೆ ಎಲ್ಲ crew ಕೆಲಸ ಮಾಡಿದಂಥ ಮೇಕಪ್ ಆರ್ಟಿಸ್ಟ್ ರಾಧಾ and the associate directors Arvind sir and ಇವತ್ತು ಮ್ಯೂಸಿಕ್ ಆಡಿಯೋ ಲಾಂಚ್ ನಮ್ಮದು. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು ಇವತ್ತು. ಇಟ್ ಇಸ್ ಹಿಸ್ ಡೇ. ಆ್ಯಂಡ್ ವಿಜಯ್ ಸರ್ ಐ ಥಿಂಕ್ ವೆರಿ ಸ್ಟೈಲಿಶ್ ಕಂಪೋಸರ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಪ್ರತಿ ಸರ್ತಿ ನಾವು ಮ್ಯೂಸಿಕ್ ನಾವು ಬಿಗಿನಿಂಗಲ್ಲೇ ನಾವು ಸಾಂಗ್ ಕೇಳಿದಾಗಲೂ ಈಸ್ ವೆರಿ ಓಪನ್ ಟು ಲಿಸ್ನಿಂಗ್ ಆ್ಯಂಡ್ ಒಪಿನಿಯನ್ಸ್. ಆ್ಯಕ್ಚುಲಿ ನಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ, ನನಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಟೆಕ್ನಿಕ್ಯಾಲಿಟೀಸ್ ಗೊತ್ತಿರಲ್ಲ. ಬಟ್ ಸ್ಟಿಲ್ ಹಿ ವಾಸ್ ಲೈಕ್ ನಿಮ್ಗೆ ಇಷ್ಟ ಆಯ್ತಾ, ನಿಮ್ಗೆ ಏನಾದ್ರು ಇದ್ರೆ ಹೇಳಿ. ಅದು ಪ್ರತಿಯೊಬ್ಬರಿಗೂ ಯೂಸ್ ಟು ಗೋ ಅಂಡ್ ಸೇ ಏನಾದ್ರು ನಿಮ್ಗೆ ಏನೇ ನೀವು ಎಲ್ಲರೂ ಹೇಳ್ಬೇಕು ನನಗೆ ಏನಾದ್ರು ಆಧಾರಲ್ಲಿ. ನಾವು ಆಲ್ರೆಡಿ ಒಂದ್ಸತಿ ಸಿನಿಮಾ ನೋಡಿದ್ದೀವಿ. ಸೊ ಪ್ರತಿಯೊಂದು ಸರ್ತಿನೂ ಎಲ್ಲರ ಹತ್ರನೂ ಒಪಿನಿಯನ್ಸ್ ತಗೊಂಡು ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ಅಪ್ಕಮಿಂಗ್ ಟೈಮ್ ಅಂತ. ಆಲ್ ದ ಬೆಸ್ಟ್ ವಿಜಯ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಅದ್ಭುತವಾಗಿ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್, ಸಂಗೀತ ಮ್ಯಾಮ್ ಸಚ್ ವಂಡರ್ಫುಲ್ ಸಪೋರ್ಟ್. ಅಂದರೆ ನನಗೆ ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಥವಾ ಏನೇ ಆಲ್ ದ ಕಾಂಪ್ಲಿಮೆಂಟ್ಸ್ ವಾಸ್ ಗಿವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಿ ಈಸ್ ಆಲ್ವೇಸ್ ಫಸ್ಟ್ ಡೇಯಿಂದನೂ ಇವತ್ತವರೆಗೂ ಅದೇ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾ ನನ್ನ ಎನ್ಕರೇಜ್ ಮಾಡ್ತಾ. ಐ ಥಿಂಕ್ ಒನ್ ಆಫ್ ದ ಸ್ಟ್ರೈವಿಂಗ್ ಥಿಂಗ್ಸ್ ನನಗೇನಂದರೆ ಮುಂದೆ ಹೋಗ್ತಾ ಇರಬೇಕು ಏನೇ ಆದ್ರೂ ಈ ಥರ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ಈ ಥರ ಕೊಡ್ತಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಮೇಕ್ ಯು ಪ್ರೌಡ್, ಐ ಪ್ರಾಮಿಸ್. ಆ್ಯಂಡ್ ಅದೇ ಈ ಸಿನಿಮಾ ಮ್ಯೂಸಿಕ್ ನೀವು ನೋಡಿದ್ರಿ, ಸಾಂಗ್ಸ್ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಆ್ಯಂಡ್ ನಿಮಗೆ ನಿಮ್ಗೆ ಸಾಂಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಶೇರ್ ಮಾಡಿ, ನನ್ನೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮಾತಾಡ್ತೀನಿ. ಥ್ಯಾಂಕ್ ಯು. ನಾನು ಮಾತು ಹೇಳಿದ್ದೆ ನಾನು ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ, ಸಾತ್ವಿಕ ಅಂತ. ಸೊ ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಆಲ್ರೆಡಿ ಹೇಳಿದ್ದೀನಿ ಸಾತ್ವಿಕ ಗೊತ್ತು. ಆ್ಯಂಡ್ ರವಿ ಗಂಡಿ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಐ ಕ್ಯಾನ್ ನೆವರ್ ಫರ್ಗೆಟ್ ಯು ರವಿ ಸರ್. ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡೋಕ್ಕೆ ಅಂತಂದರೆ ನನ್ನ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು, ನಾನು ಒಂದು ಆ್ಯಕ್ಟರ್ನ ರೆಕಗ್ನೈಸ್ ಮಾಡಿದ್ದು ರವಿ ಸರ್. ಸೊ ನಾನು ಮರೆಯೋಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ನಾನು ಮಾಡಲ್ಲ ನಾನೇನು ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾನು ಜಗಳಾಡ್ತಿದ್ದೆ. ಇಲ್ಲ, ಶಿ ಕ್ಯಾನ್ ಬಿ ಎನ್ ಆ್ಯಕ್ಟರ್. ನಮ್ಮ ಅಮ್ಮಗೆ ಇಲ್ಲ, ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟೀಸ್ ಟು ಬಿ ಎನ್ ಆ್ಯಕ್ಟರ್. ನೋಡಿ ಮಾಡಲಿ, ಕ್ಯಾರೆಕ್ಟರ್ ಮಾಡಲಿ, ನೋಡಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮೈ ಕರಿಯರ್. ನಾನು ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನೆವರ್ ಡ್ರೀಮ್ಡ್ ಆಫ್ ಇಟ್.
ನಾನು ಮಾಡ್ತೀನಿ, ಆಕ್ಟಿಂಗ್ ಬರುತ್ತೆ. ಫಸ್ಟ್ ಡೇನು ನಮ್ಮ ಕ್ಯಾಮ್ರಾಮನ್ ಸರ್ ಕೃಷ್ಣ ರುಕ್ಮಿಣಿ ಸೀರಿಯಲ್ ತುಂಬಾ ಬೈತಾ ಇದ್ರು, ಇವಳು ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ, ಬರಲ್ಲ ಒಳಗೆ ಆಕ್ಟಿಂಗ್ ಏನು ಬರ್ತಿಲ್ಲ ಅಂತ. ಬಟ್ ರವಿ ಸರ್ ಅಂದ್ರೆ ಇಲ್ಲ, ಐ ನೋ ಏನೋ ಇದೆ, ಶಿ ಹ್ಯಾಸ್ ಸಮಥಿಂಗ್ ಅಂತ ರೆಕಗ್ನೈಸ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಆ ಕ್ಯಾರೆಕ್ಟರ್ ಇವತ್ತು ಗೌರಿ ಅನ್ನೋ ಒಂದು ಪಾತ್ರ ಇಡೀ ಕರ್ನಾಟಕ ನನ್ನ ರೆಕಗ್ನೈಸ್ ಮಾಡುತ್ತೆ, ಇವತ್ತರೆಗೂ ರೆಕಗ್ನೈಸ್ ಮಾಡುತ್ತೆ. ಥ್ಯಾಂಕ್ ಯು ರವಿ ಸರ್. ಅಂಡ್ ಅದರಿಂದಾನೇ ನನ್ನ ಸಿನಿಮಾ ಸ್ಟೆಪ್ ಇನ್ನೊಂದು ಹೆಜ್ಜೆ ಮುಂದೆ ಬಂದಿದ್ದು ನಾನು. ಅಂಡ್ ಐ ಆಮ್ ಜಸ್ಟ್ ಓವರ್ವೆಲ್ಮ್ಡ್ ರೈಟ್ ನೌ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಹುಡುಗನ್ನ ಕರ್ಕೊಬಂದು ಹೀರೋ ನೀನ್ ಮಾಡು ಅಂತ ಹೇಳ್ತಾರಲ್ಲ, ಫಸ್ಟ್ ಥ್ಯಾಂಕ್ಸ್ ಸಂತೋಷನಿಗೆ ಹೇಳ್ಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದ್ರೆ ಫುಲ್ ಆಗಿರ್ಬೇಕು ಹೀಗಿರ್ಬೇಕು ಅಂತಂದ್ರು. ಸಂತೋಷ್ ಫಸ್ಟ್ ಮೀಡಲ್ಲಿ ಹೇಳಿದ್ರು 1 ವೀಕ್ ಟೈಮ್ ಕೊಡಿ ಅಂದ್ರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗ್ಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, 1 ವೀಕ್ ಬಿಟ್ಟು ಬರ್ತೀಯಾ ಅಂತಂದ್ರು. 1 ವೀಕ್ ಅನ್ನೋದು ಸಂತೋಷ್ ಡೈರೆಕ್ಟರು. ಇದಕ್ಕಿಂತ ಫಸ್ಟು ಒಬ್ಬ ಡೈರೆಕ್ಟರ್ ಹೋಗಿದ್ದು, ಸಮಥಿಂಗ್ ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಣ್ಣ, ನೀನು ಹೀರೋ ಆಗಲೇಬೇಕು, ಏನು ಮಾಡ್ತೀರಾ ನೀನೇ ಚೂಸ್ ಮಾಡಬೇಕು ಡೈರೆಕ್ಟರ್ನ. ಆಮೇಲೆ ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ ಇಲ್ಲ, ನಾನು ಹೀರೋ ಆಗಬೇಕು ಆಸೆ. ಯಾಕಂದರೆ ನಿಮಗೆ ಗೊತ್ತು, ಹೀರೋ ಆಗಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕಾಮನಾಗಿ ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು, ಇಲ್ಲ ಮಿನಿಸ್ಟ್ರ್ ಮಕ್ಕಳಾಗಿರ್ಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರಬೇಕು, ಸರಿ ಇಲ್ಲ ಲೈಕ್ ಸಿನಿಮಾದವರಾಗಿರ್ಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರ್ಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ. ಆದರೂ ನಾನು ನಂಬಿ ಇಲ್ಲಿಗೆ ತಂದು ನಿಲ್ಸಿದಾರೆ ಅಂದರೆ ಫಸ್ಟ್ ನಾನು ಸಂತೋಷನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಡಿಬೇಟ್ ಮಾಡ್ತಾ ಇದ್ದಾರೆ, ನನ್ನ ನಂಬಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ನಾನು ಐ ಕಾಂಟ್ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತಂದಾಗ ಇತಿಹಾಸ ಸರ್ ಜೊತೆ ಫಸ್ಟ್ ಒಂದ್ಸರಿ ಏನೋ ಡಿಸ್ಕಷನ್ ಆಗಿತ್ತು. ಸರ್ ಮೂವಿ ಮಾಡಬೇಕು, ಏನು ಮಾಡೋಣ, ಆಯಿತು ಬನ್ನಿ ಮನ್ವಿತ್ ಮಾತಾಡೋಣ ಅಂತ. ಜಸ್ಟ್ ಓದು ಚನ್ನಪಟ್ಟ ಒಂದು ಶೂಟಿಂಗ್ ನಡೀತಾ ಇತ್ತು, ಬಾಂಬೆ ನಡೀತೈತೆ ಅಂತ. ಸೊ ಓದು ಫಸ್ಟ್ ಸಂತು ನನಗೆ ಭಯ, ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು, ಅಯ್ಯೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ, ಸಾಯಿಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ, ನನಗೇನೋ ನೀರು ಹಾಕ್ಬೇಕು. ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ. ಇವ್ರು ರಿಜೆಕ್ಟ್ ಮಾಡ್ಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ. ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಎತ್ತಿರಾಜ್ ಸರ್ ಓಕೆ ಮಾಡಿದ್ರು. ಮತ್ತು ನನ್ನ ಫಸ್ಟ್ ನೋಡಿ ಎತ್ತಿರಾಜ್ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ನಾನು ಹೊಸಬಾ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಅಯ್ಯೋ ದೇವ್ರೆ, ನಿಮಗೆ ಹೀರೋಯಿನ್ ಆಗಿ ಸಾವ್ಯ, ನಾನು ಮಾತ್ರ ಹೊಸಬ. ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಎತ್ತಿರಾಜ್ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಎತ್ತಿರಾಜ್ ಸರ್ ಕಾರಣ. ಮತ್ತು ನನಗೆ ಮದನ್ ಸರ್ ಮತ್ತು ರೆಡಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಫಸ್ಟ್ ಹೇಳ್ಬಿಟ್ಟೆ, ಮೇಡಮ್ ನೋಡಿ ಪ್ಲೀಸ್ ಅಂತ. ಅವ್ರು ಮನ್ವಿತ್ ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೀರೋ ಅಷ್ಟೇ, ನನಗೆ ಸ್ಟಾರ್ ಆದ್ರೂ ಹೀರೋನೇ, ಹೊಸಬ ಆದ್ರೂ ಹೀರೋನೇ, ನನಗೇನು ಹೀರೋ ಅಷ್ಟೇ ಅಂದರು. ಸೊ ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮದನ್ ಸರ್ ರೆಡಿ ಮೇಡಮ್. ಮತ್ತು ವಿದ್ಯಾನಾಗೇಶಣ ಬಗ್ಗೆ ಹೇಳಬೇಕು, ನಾನು ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾನಾಗೇಶನ್. ಆಲ್ವೇಸ್ ಹೇಳ್ತಾ ಇದ್ರು ಮನ್ವಿತ್ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾನಾಗೇಶಣ. ಮತ್ತು ಎತ್ತಿರಾಜ್ ಸರ್, ನಾನು LKG ಹುಡುಗನ್ನ ತಗೊಬಂದು ಇವಾಗ PUCಗೆ ತಂದು ಕೂರಿಸಿ ಎಕ್ಸಾಮ್ ಬರ್ಸಿದ್ದಾರೆ. ನನಗೆ LKG ಏನೋ ಓದ್ಕೊಂಡು ಬಂದಿದ್ದೀನಿ, PUCಗೆ ತಗೊಂಡು ಎಕ್ಸಾಮ್ ಬರ್ಸಿದ್ದಾರೆ. ರಿಸಲ್ಟ್ ಯಾವ ರಿಸಲ್ಟು, ನನ್ನ ಸಿನಿಮಾ ಯಾವ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ದಿನ ರಿಸಲ್ಟು. ಥ್ಯಾಂಕ್ ಯು ಸೋ ಮಚ್ ಎತ್ತಿರಾಜ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಾದ್ರೆ ಸಾಂಗ್ ಕಾರಣ ನಮ್ಮ ವಿಜಯ್ ಸರ್, ನನ್ನ ಹಿತೈಷಿ, ಫ್ರೆಂಡು, ರಿಲೇಟಿವ್, ಅಣ್ಣ ತಮ್ಮ ಏನು ಬೇಕಾದ್ರೆ ಅನ್ಕೋಬೋದು. ಸೊ ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡಿದ್ರು. ಮತ್ತು ನನಗೆಲ್ಲ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ನಾನು ಹೇಳಲೇಬೇಕು ಪ್ಲೀಸ್, ಸಾರಿ 2 ಮಿನಿಟ್ಸ್ ತೊಗೋತೀನಿ ಸರ್, ಬೇಜಾರು 2 ಮಿನಿಟ್ಸ್. ನನ್ನ ಬಗ್ಗೆ ನಾನು ಪರ್ಸನಲ್ ಹೇಳ್ಕೊತೀನಿ, ಅದಕ್ಕೋಸ್ಕರ 2 ಮಿನಿಟ್ಸ್ ಅಷ್ಟೇ ಕೇಳ್ತಾ ಇರೋದು. ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದನು, ನಾನು ಓದಿದ್ದು MBA. ಸೊ ನಾನು ವಾಪಸ್ ನನ್ನ ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಪ್ಪ ಕೇಳಿದ್ರು, ಜಮೀನು ಕೆಲಸ ಮಾಡ್ತಾರೆ, ನಮ್ಮಪ್ಪ ರೈತ, ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ,
ಹೋಗ್ತಿದ್ದಂಗೆ ಕೇಳಿದ್ರು ಏನು ಮಾಡ್ತಾ ಇದೆ ಮಗನೇ? ಸಿನಿಮಾ ಅಂದೆ. ಸಿನಿಮಾ ಅಂತಿದ್ದಂಗೆ ಫಸ್ಟ್ ಅವ್ರು ಹೇಳಿದ್ರು, ಅವ್ರ ಕಡೆ ನೀರು ಬಂತು. ಏನಕ್ಕಪ್ಪ ಏನು ಕೇಳ್ತಾ ಇದ್ದೀರಾ ಅಂದೆ. ನೋಡು, ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ಹೀರೋ ಮಕ್ಕಳು, ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನೂ ಮಾಡ್ಕೊಳಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ ಅಂದರು. ಸೊ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ, ಸಂಜು ಮಾಡಿದ್ದೀನಿ. ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಸೊ ಅವ್ರ ಮಾತು ಸುಳ್ಳು. ಬರೀ ಸೆಲೆಬ್ರಿಟೀಸ್ ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ. ಯಾರು ಬೇಕಾದ್ರೂ ಬಂದು ಅವ್ರ ಟ್ಯಾಲೆಂಟು ಡೆಡಿಕೇಶನ್ ಇದ್ರೆ ಯಾರು ಬಂದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಬೇಕು. ನಾನು ಅದನ್ನ ತೋರಿಸ್ಬೇಕು ಕನ್ನಡ ಜನತೆಗೆ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲದನ್ನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ಸಂಜು ಮೂವಿ ಗೆದ್ರೆ ನಾನು ಗೆದ್ದಂಗೆ. ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ಗೆ, ಯತಿರಾಜ್ ಸರ್ಗೆ ಯಾಕಂದ್ರೆ ಬಿಸಿ ಶೆಡ್ಯೂಲ್, ಯತಿರಾಜ್ ಸರ್ 2 minutes ರಿಕ್ವೆಸ್ಟ್ ಕೇಳ್ಕೊಂಡೆ. ಯತಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್. ಮತ್ತೆ 1 minute ಅಗೇನ್ ಸಾರಿ 30 seconds ಸಂಗೀತ ಮೇಡಮ್. ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡ್ಬೇಕು, ರಿಹರ್ಸಲ್ ಮಾಡೋಕ್ಕೆ ಸ್ವಂತ ಫ್ಲಾಟ್ ಎಲ್ಲ ಮಾಡ್ತಾ ಇದ್ದು. ಸಂಗೀತ ಮೇಡಮ್ ನನಗೆ ಏನೇನು ಭಯ ಏನಪ್ಪ ಆಗುತ್ತೆ ಅಂತ ಅವ್ರು ಒಂದೇ ಹೇಳಿದ್ದು, ಮನ್ವಿತ್ ನಿನ್ ಐಸಲ್ಲಿ ಏನೋ ಒಂದು ಇದೆ, ಸಮಥಿಂಗ್ ಯು ಅಚೀವ್ ಇನ್ ಲೈಫ್, ಏನೋ ಅಚೀವ್ ಮಾಡ್ತೀನಿ ನಿನ್ನ ಜೀವನದಲ್ಲಿ, ಕೂಲ್ ಆಗಿರೋದು. ಸೊ ಅದೇ ಥರ ಒಬ್ಬ ಮಗನ್ನ ಹೇಗೆ ಸಿನಿಮಾದ್ರು ಅಷ್ಟೇ, ಹೊರಗಡೆನೂ ಅಷ್ಟೇ, ಬರ್ತೀನಿ ಒಂದೇ ಡೈಲಾಗ್ ಹೇಳು, ಹೇಗಿದೆ ಮಗನೇ ಅಂದರು ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ಸ್. ಮನ್ವಿತ್ ತುಂಬ ಚೆನ್ನಾಗಿ ಮಾತಾಡಿದ್ರೆ. ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ವಂದನೆ. ಸಂಜು ಮೂವಿ ಈಗ ಮನ್ವಿತ ಎಲ್ಲ ಹೇಳಿದ್ರು ಯಾವ ಥರ ಈ ಸಂಜು ಮೂವಿ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ನನ್ನ ಫಸ್ಟ್ ಒಬ್ಬರು ಡೈರೆಕ್ಟರ್ ಹತ್ರ ಕರ್ಕೊಂಡೋದ್ರು. ಸೊ ಅವ್ರದ್ದು ಮಾತು ಅದೆರಡು ಟ್ಯಾಲಿ ಆಗಿರಲಿಲ್ಲ. ಸೊ ಆ ಪ್ರಾಜೆಕ್ಟ್ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ. ಅದಾದ ನಂತರ ಯತಿರಾಜ್ ಸರ್ ಹತ್ರ ಹೋದ. ಯತಿರಾಜ್ ಸರ್ ಅವರೇ ಕರ್ಕೊಂಡೋಗಿದ್ದು. ಸೊ ಮೈಸೂರಿಗೆ ಬಂದು ಸಿನಿಮಾ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಹೇಳ್ತಾ ಇರೋದನ್ನು ಅವತ್ತೇನು ಹೇಳಿದ್ರು ಇವತ್ತು ತೆರೆ ಮೇಲೆ ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಸೊ ಬಜೆಟ್ ಸ್ಟಾರ್ಟಿಂಗ್ ಏನು ಹೇಳಿದ್ರು ಅದರಲ್ಲೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಇನ್ನು ಇದರಲ್ಲಿ ನಮ್ಮ ಹೀರೋಯಿನ್ನು ಸಂಗೀತ ಮೇಡಮ್ಮು ಮತ್ತು ಮದನ್ ಸರು ಹರಿಣಿ ಮೇಡಮು, ಅದು ಎರಡು ಹೆಸರು ಒಟ್ಟಿಗೆ ಬಂದಾಗ ಅನಿಸುತ್ತೆ. ಸೊ ಎಲ್ಲರದ್ದು ಪರಿಚಯ ಆಯಿತು. ಇನ್ನು ನಮ್ಮ ಥ್ರಿಲ್ಲರ್ ಮಂಜು ಸರ್ ಜೊತೆ ಅಂತೂ ಅವ್ರು 2 ಫೈಟನ್ನು ಮಾಡಿಕೊಟ್ಟಿದ್ದಾರೆ ಈ ಮೂವಿಗೆ. ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೂ ವಿಜಯ್ ಹರಿತ್ ಸರ್, ಅರುಣ್ ಸರ್, ನಾಗೇಶಣ್ಣ ಮತ್ತು ಎಲ್ಲ ನಮ್ಮ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದೀರೋ ಎಲ್ಲರಿಗೂ ನನ್ನ ತುಂಬ ಥ್ಯಾಂಕ್ಸ್. ಶುರು ಮಾಡೋಕ್ಕೂ ಗೊತ್ತಾಗೋದಿಲ್ಲ. ಒಂದು 1.25 ವರ್ಷದ ಒಂದು ಸುದೀರ್ಘವಾದ ಜರ್ನಿ ಇದು. ಫಸ್ಟಿಗೆ ನಾನು ಇವತ್ತಿನ ವೇದಿಕೆ ಕಾರ್ಯಕ್ರಮಕ್ಕೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ನಮ್ಮ ವೇದಿಕೆ ಯಾರಾದ್ರೂ ಒಬ್ಬ ದೊಡ್ಡ ಸ್ಟಾರ್ನ ಕರಿಬೇಕು, ಎಲ್ಲರಿಗೂ ಒಂದು ಇರುತ್ತೆ, ಒಂದು ಪಬ್ಲಿಸಿಟಿ ಬೇಕು ಅಂತಂದ್ರೆ ಯಾರಾದ್ರೂ ಒಬ್ಬ ದೊಡ್ಡವನ್ನ ಕರಿಬೇಕು ಅನ್ನೋದು. ನಾವು ಒಂದಷ್ಟು ಪ್ರಯತ್ನ ಪಟ್ವಿ. ನಮ್ಮ ಟೈಮ್ಗೆ ಎಲ್ಲವೂ ನಾನ್ ಸಿಂಕ್ ಆಯ್ತು. ಶಿವಣ್ಣ ಕೂಡ 1ನೇ ತಾರೀಕು ಹೈದರಾಬಾದ್ ಹೋಗ್ತೀನಿ ಅಂತಂದ್ರೆ ಮನೆಗೆ ಕಸಿ ಒಂದು ಬೈಟ್ ಕೊಟ್ರು. ಅದೊಂದು ನಮ್ಗೆ ಶಕ್ತಿ ತುಂಬಿದಂಗಿದೆ. ಹಾಗಾಗಿ ಅವ್ರಿಗೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದ ನಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆಗ್ಲೇ ಬಂದು ಯೋಗರಾಜ್ ಭಟ್ರು ಒಂದು ಸಾಂಗ್ ಅನ್ನ ಬಿಡುಗಡೆ ಮಾಡಿ ಒಂದು ಹಾರೈಸಿ ಹೋಗಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಗುರುಪ್ರಸಾದ್ ಅವರು ಅಷ್ಟೇ, ಅವರು ಸಿನಿಮಾ ನಿನ್ನೆ ಕೂಡ ಅವ್ರು ಸಾಂಗ್ ರಿಲೀಸ್ ಮಾಡಿದ್ರು, ಅವ್ರ ಸಿನಿಮಾದು ರಂಗನಾಯಕ. ಸೊ ಆ ಬಿಸಿ ಇದ್ರು ಕೂಡ ಅವ್ರು ಬಂದಿದ್ದು, ಅವ್ರಿಗೂ ನಾನು ವೆಲ್ಕಮ್ ಹಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು NM ಸುರೇಶ್ ಸರ್, ಹಾಗೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಧ್ಯಕ್ಷರು ಉಮೇಶ್ ಭಟ್ಕರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಕೂಡ ನಾನು ಥ್ಯಾಂಕ್ಸ್ ಮತ್ತೆ ವೆಲ್ಕಮ್ ಹೇಳ್ತೀನಿ. ನಮ್ಮ ಪಿ ಮೂರ್ತಿ ಇದ್ದಾರೆ, ನಿರ್ಮಾಪಕರು, ದಲಿತ ಸಂಘರ್ಷ ಸಮಿತಿಯ ಒಂದು ಮುಖಂಡರು, ಅವರು ಕೂಡ ಬಂದಿದ್ದಾರೆ, ಅವ್ರು ಥ್ಯಾಂಕ್ಸ್ ಹೇಳ್ತೀನಿ. ವರ್ಟಾಶ್ರೀ ಬಂದಿದ್ದಾರೆ, ಅವ್ರು ಕೂಡ ನಾನು ವೆಲ್ಕಮ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಗುರು ದೇಶಪಾಂಡೆ ಅವರು, ವೆಲ್ವಿಷರ್ ಅವರು ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ ಆಗಿ ಬಂದಿಲ್ಲ, ನನ್ನ ಫ್ರೆಂಡ್ ಆಗಿ ಒಂದು ವೆಲ್ವಿಷರ್ ಆಗಿ ಬಂದಿದ್ದಾರೆ, ನಾನು ಅವ್ರು ಕೂಡ. ಹಾಗೆ ರವಿಗಂಡಿ ಸರ್ ಅವನಿಗೆ ಬರ್ತೀನಿ. ನಮ್ಮ ಗೆಳೆಯ ಅರವಿಂದ್ ಇದ್ದಾನೆ, ಅವ್ನು ಕೂಡ ನಾನು ಸಿನಿಮಾಗೆ ಸಂಬಂಧ ಇಲ್ಲ ಬಟ್ ಪ್ರೀತಿ ಸ್ನೇಹಿತ ಬಂದಿದ್ದಾರೆ. ಹಾಗೆ ಬಂದಿರುವ ಸಿನಿಮಾ ತಂಡದ ಎಲ್ಲ ಸದಸ್ಯರು, ಆಮೇಲೆ ಮೂರ್ನಾಡಿಂದ ಬಂದಿದ್ದೀರಾ, ಎಲ್ಲ ಎಲ್ಲಿದ್ದೀರಾ ಕೈ ಎತ್ತಿ ಚಪ್ಪಾಳೆ ತಟ್ಟಿ. ಮೂರ್ನಾಡು ಸ್ನೇಹಿತರು, ಸಾದಿಕ್ ಸೆಟ್ ಆಗಿರೋ ಸಾದಿಕ್ ಕೂಡ ಬಂದಿದ್ದಾರೆ. ಎಲ್ರಿಗೂ ನಾನು ವೆಲ್ಕಮ್ ಬರ್ಬೋದು, ಥ್ಯಾಂಕ್ಸ್ ಹೇಳ್ತೀನಿ. ರವಿಗಣೇಶ್ ಸರ್ ಬಗ್ಗೆ ನಾನು
ಪೆಂಡಿಂಗ್ ಇಟ್ಟೆ. ತುಂಬ ದಿವಸ ಆಯಿತು, ಫೋನು ಟಚ್ ಏನಿರಲಿಲ್ಲ. ನನಗೆ 100 ಸಿನಿಮಾ ಆದಾಗ ನಮ್ಮ ಸ್ನೇಹಿತರಿಗೆ ಗೊತ್ತು, ಮಾಧ್ಯಮ ಸ್ನೇಹಿತರಿಗೆ, ನಾನೆಲ್ಲ ಸ್ಕೂಲ್ ಟೀಚರ್ಸ್ನ ಕರೆಸಿ ನಾನು ಸನ್ಮಾನ ಮಾಡಿದ್ದೆ. ಯಾಕಂದ್ರೆ ಇವತ್ತು ಇಲ್ಲಿವರೆಗೇನೋ ಬಂದರೆ ಒಂದು ಅಕ್ಷರ ಕಲ್ತಿದ್ರೆ ಅಥವಾ ಮಾತಾಡೋದು ಕಲ್ತಿದ್ರೆ ಅಥವಾ ಏನಾದರೂ ಒಂದು ನಟನೆ ಕಲ್ತಿದ್ರೆ ಅದು ಅಲ್ಲಿಂದಾನೇ ಬಂದಂಥದ್ದು. ಹಾಗಾಗಿ 5 ಜನ ಟೀಚರ್ಸ್ ಕರೆಸಿ ಸನ್ಮಾನ ಮಾಡಿ ಸೆಲೆಬ್ರೇಟ್ ಮಾಡಿದ್ದೆ. ಇವತ್ತು ಸಂತೋಷರ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಾಗ ಒಂಚೂರು ಫ್ಲಾಶ್ ಬ್ಯಾಕ್ ಹೋದಾಗ ಒಂದು 99 2000 ಇರಬೇಕು, ಕಾವ್ಯಾಂಜಲಿ ಸೀರಿಯಲ್ ನಾನು ಹೋಗಿ ಆಡಿಷನ್ ಕೊಟ್ಟಿದ್ದೆ. ಪಕ್ಕ ಚೇರ್ ಹಾಕೊಂಡು ಚೇರ್ ಕಾಲು ಮುಚ್ಕೊಂಡು ಕೂತಿದ್ದು, ಪಕ್ಕದಲ್ಲಿ ಚೇರ್ ಶೀಟ್ ಕೊಟ್ಬಿಟ್ಟು ಹೇಳಿ ಅಂದ್ರು. ಒಂದು 2 ನಿಮಿಷ ನೋಡ್ಕೊಂಡ್ ಬಂದೆ. 5 ಡೈಲಾಗ್ ಇತ್ತು, ಹತ್ರ ಹಿಂಗೆ ಕೂತ್ಕೊಂಡ್ಬಿಟ್ಟವ್ರೆ. ಫಸ್ಟ್ ಟೈಮು ಹೆಂಗೆ ಹೇಳೋದು, 3 ಡೈಲಾಗ್ ಕರೆಕ್ಟಾಗಿ ಹೇಳಿದೆ, 2 ಡೈಲಾಗು ಸಾರ್ ಹಂಗೆ ಪರವಾಗಿಲ್ಲ ಅಂದ್ರು. ಅಷ್ಟೊತ್ತಿಗೆ ಜಗದೀಶ್ ಅಂತ ಅಸೋಸಿಯೇಟ್ ಇದ್ರು. ಸರ್ ಯಾರೋ ಬಂದಿದ್ದಾರೆ ಅಂತ ತಕ್ಷಣ ಶೀಟ್ ತೆಗೆದು ಅವ್ರು ಕೇಳ್ಕೊಟ್ರು. ನಾನು ಮನೆಗೆ ಹೋಗಿ ಹೇಳಿದೆ, ಇದು ಆಗ್ದಿರೋ ಕೆಲಸ ಇದು ಅಂತ. ಒಂದು ವಾರ ಆದ್ಮೇಲೆ ಫೋನ್ ಬಂತು. ಒಂದು ಪುಟ್ಟ ಕ್ಯಾರೆಕ್ಟರ್ ಒಬ್ಬ ವಿಲನ್ ಜೊತೆ ಆ ಕಡೆ ಈ ಕಡೆ ಬಾಡಿಗಾರ್ಡ್ ಥರದ್ದು ಒಂದು ಪಾತ್ರ ಕೊಟ್ಟಿದ್ರು. ಆನಂದಲ್ಲಿ ಒಂದೊಂದೇ ಡೈಲಾಗು, ನಾನು ಹೇಳಿದ ಕಡೆ ನಡಿ, ಈ ಥರ ಒಂದೇ ಒಂದು ಡೈಲಾಗ್ ಮಾತ್ರ ಇರೋದು. ಆಲ್ಮೋಸ್ಟ್ ಒಂಥರ ಹತ್ತತ್ರ ಜೂನಿಯರ್ ಆರ್ಟಿಸ್ಟ್ ಥರದ್ದು ಇತ್ತು. ಬಟ್ ಗೊತ್ತಿದ್ದಾಗ ನಾನು ಆ ಸೆಟ್ಟಲ್ಲಿ ಮಾಡಿದ್ದೇನು ಅಂತಂದ್ರೆ, ನನಗೇನು ಆಕ್ಟಿಂಗ್ ಗೊತ್ತಿರಲಿಲ್ಲ. ಸ್ಟೇಜ್ ಮೇಲೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡಿದ್ದೆ ಹೊರತು ಕ್ಯಾಮ್ರಾ ಫೇಸಿಂಗು, ಸಿನಿಮ್ಯಾಟಿಕ್ ಆಕ್ಟಿಂಗು, ಫ್ರೇಮಿಂಗು, ಪ್ರೊಫೈಲು, ಮೂವ್ಮೆಂಟು, ಪಾಸು, ವೇರಿಯೇಷನ್ನು, ಮಾಡ್ಯುಲೇಷನ್ನು, ಇಂಟೋನೇಷನ್ನು ಏನೂ ಗೊತ್ತಿರಲಿಲ್ಲ. ಆ ಸೆಟ್ಟಲ್ಲಿ ಇದ್ದಾಗ ನಮ್ಗೆ ಒಂದು ಸಿಗರೆಟ್ ಕೊಟ್ಟಿರೋರು, ಈ ಥರ ಒಂದು ಗ್ಲಾಸ್ ಕೊಟ್ಟಿರೋರು, 2 ಸಬ್ಜೆಕ್ಟ್ ನನಗೆ. ನಾನು ಮಾಡಿದ್ದೇನು ಅಂತಂದ್ರೆ, ಅವರು ಬಹಳ ಬ್ಯೂಟಿಫುಲ್ ಶಾಟ್ ಇರ್ತಾ ಇದ್ರು. ಇತಿಹಾಸ ಅಂದ್ರೆ ಧಾರಾವಾಹಿ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಶಾಟ್ಗಳನ್ನ ಇಟ್ಟು ಖ್ಯಾತಿ ಪಡೆದಂಥವ್ರು ಮೊದಲಿಗೆ ಅದು ರವಿಕರ್ಣಿಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಬಯಸ್ತೀನಿ. ಅಂತ ಏನು ಒಡನಾಟ ಇಲ್ಲ. ನಾನು ಇವತ್ತು ಕರೀಲಿಕ್ಕೆ ಏನು ಅಂತಂದ್ರೆ, ಅವ್ರ ಸೆಟ್ಟಲ್ಲಿ ನಾನು ಏನ್ ಮಾಡಿದ್ದೆ ಅಂದ್ರೆ, ಕೆಲಸ ಇಲ್ಲದೆ ಹೊರಗಡೆ ಹೋಗ್ತಾ ಇರಲಿಲ್ಲ, ಅಲ್ಲೇ ಕುತ್ಕೊಳ್ತಾ ಇದ್ದೆ. 6 ತಿಂಗಳು ನಾನು ಅದೇ ಇನ್ಸ್ಟಿಟ್ಯೂಟ್, ನನಗೆ ರವಿಕರ್ಣಿ ಅದಕ್ಕೆ ಪ್ರಿನ್ಸಿಪಾಲ್. ನನಗೇನೂ ಗೊತ್ತಿದ್ದರೆ ಸಿನಿಮಾಗೆ ಬಂದು ಪುಟ್ಟ ಪಾತ್ರ ಮಾಡಿಕೊಂಡು, ತಮಿಳದೊಂದು 5 ಸಿನಿಮಾ ಮಾಡಿ 180 ಸಿನಿಮಾ ನಾನು ಆಕ್ಟ್ ಮಾಡಿಕೊಂಡು, 7 ಕತೆ ಹೇಳಿದಾಗ ಶಮೀರಾ 6 ಸಿನಿಮಾ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ತಿರುಗಿ ನೋಡಿದ್ರೆ ಅವತ್ತಿನ ದಿವಸ ನನಗೆ ಏನೂ ಗೊತ್ತಿರಲಿಲ್ಲ. ಇಲ್ಲ ಅವ್ರನ್ನ ನೆನಪು ಮಾಡ್ಕೊಂಡು ಕರಿಬೇಕು ಅಂತ ಹೇಳಿ ರವಿ ಗೌಡ್ನ ಕರೆದಿದ್ದೀನಿ. ಈ ಜರ್ನಿಲಿ ನಿಮ್ಮದೇ ಆರಂಭ ತಿಲಕ ಸರ್, ಅಲ್ಲಿಂದಲೇ ಶುರು ಮಾಡಿದ್ದು. ನಿಮ್ಮ ಜೊತೆ ಬಂದಾಗ ನನಗೇನೂ ಗೊತ್ತಿರಲಿಲ್ಲ. ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರೆ, ಶ್ರಾವ್ಯ, ಸಂಗೀತ, ಎಲ್ಲರೂ ನಮ್ಮ ಹೀರೋ, ಹಾಗೆ ಹೀಗೆ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಏನೋ ಕಲ್ತ್ಕೊಂಡ್ ಬಂದಿದ್ದೀನಿ. ಅವ್ರಿವ್ರನ್ನ ನೋಡ್ತಾ ಎಲ್ಲ ದೊಡ್ಡವ್ರನ್ನ ಒಂದು ಮಾಡ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು. ಅದಕ್ಕೆ ಒಂದು ಕೃತಜ್ಞತೆಗೆ ನಿಮಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಒಂಚೂರು ನೀರು ಬಿಡಿ, ನೀರು ಕೊಡ್ತಾರೆ. ಚಿಕ್ಕ ಚೇಂಜ್ ಕೇಳಿದ್ರು, ಅದನ್ನು ಹೋಗಿ ಹೇಳಿದ್ವಿ. ಸುಲಭವಾಗಿ ಶುರು ಆಯಿತು. ಪ್ರೊಡ್ಯೂಸರ್ ಗಂಟ್ಲೆ ಬಂದು ನಿಲ್ಸ್ಕೊಟ್ರು. ನಾನೇ ಹೇಳ್ತೀನಿ, ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ಅಂತ ನಾವು ಪ್ಲಾನ್ ಮಾಡಿದ್ದು. ಆ ಶೀಟ್ ಇವತ್ತು ನನ್ನ ಹತ್ರ ಇದೆ. ಇವತ್ತು ಸಿನಿಮಾ ಹತ್ತತ್ರ 1 ಕೋಟಿಗೆ ಬಂದು ನಿಂತಿದೆ. ಇದ್ರದ್ದು 1 ಭಾಗ ಕೂಡ ನಾವು ಬಜೆಟ್ ಕೊಟ್ಟಿರಲಿಲ್ಲ. ಇದು ಓಪನ್ ಆಗಿ ಹೇಳ್ತೀನಿ, ಪ್ರೊಡ್ಯೂಸರ್ ಹೇಳಿಲ್ಲ. ಆದ್ರೆ ಇದು ಡೈರೆಕ್ಷನ್ ಟೀಮು ಡೈರೆಕ್ಟರ್ ಮಾಡಿದ್ದ ಅಂತ ಆಗಿದ್ದಲ್ಲ. ಪ್ರೊಡ್ಯೂಸರ್ಗೆ ಸಿನಿಮಾ ಮೇಲೆ ಒಂದು ಪ್ಯಾಷನ್ ಇದೆ. ಅದು ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಬರಬೇಕು, ಸಾಂಗ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿ ಆ ಪ್ರೀತಿಯಿಂದ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಮೆಚ್ಚಕ್ಕೆ ಹೇಳೋ ಮಾತಲ್ಲ. ಅದು ಒಂದು ಪ್ರೊಡ್ಯೂಸರ್ ಕಡೆಯಿಂದ ಆಗಿದ್ದು. ಎರಡನೇದು, ನಮ್ಮೆಲ್ಲ ತಂಡ ಅದನ್ನು ಒಪ್ಕೊಳ್ಳುತ್ತೆ. ಸಿನಿಮಾಗಿಂತ ನಮ್ಗೆ ಇವತ್ತವರೆಗೂ ಸಿನಿಮಾ ಆಗಿ ಶೂಟ್ ಆಗಿ ಒಂದಾಗಲೇ 1 ವರ್ಷ ಆಗ್ತಿದೆ. ಇವತ್ತವರೆಗೂ ನಮ್ಗೆ ಊಟ ತಿಂಡಿ ಮತ್ತೆ ಸಂಜೆ ಪಾರ್ಟಿ ಯಾವಾಗ ಬೇಕೋ ಅವಾಗ ಅರೇಂಜ್ ಮಾಡುವಂತ ಧಾರಾಂತಲ್ಲಿರುವ ಪ್ರೊಡ್ಯೂಸರ್ ಸುರೇಶ್ ಸರ್. ಸೀರಿಯಸ್ ಆಗಿ ನಿನ್ನೆ ಕೂಡ ಸರ್ 4 ಜನ ಸೇರ್ತಾ ಇದ್ದೀವಿ, ನಾಳೆ ಪೂರ್ವಭಾವಿ ಸಭೆ ಸರ್, ಒಂದು 5,000 ಆಗ್ತೀರಾ ಅಂದೆ. ಸರಿ ಸರ್ ಅಂತ ಚಕ್ಕಂತ ಹಾಕಿದ್ರು. ರಾತ್ರಿ 1 ಗಂಟೆವರೆಗೂ ಇನ್ನೊಂದು ಮೀಟಿಂಗು. ಈ ತರ ಸಪೋರ್ಟ್ ಮಾಡುವಂತ ಪ್ರೊಡ್ಯೂಸರು. ಹಂಗಾಗಿ ಆನೆಸ್ಟ್ ಆಗಿ ಹೇಳ್ತೀನಿ, ನಾನೊಬ್ಬನಿಗೆ ಅಲ್ಲ, ಇಡೀ ತಂಡಕ್ಕೆ, ಅಲ್ಲಿ ಬಂದ ಫೈಟರ್ಸ್ ಆಗ್ಬೋದು, ಜೂನಿಯರ್ಸ್ ಆಗ್ಬೋದು, ಯಾರಿಗಾದ್ರು ಒಂದು ಪೇಮೆಂಟ್ ಮಾತಾಡ್ತಿರ್ತೀನಿ ಸರ್ ಇದು ಅಂತ. ಅದಕ್ಕೊಂದು 5 ಸೇರಿಸ್ಕೊಡುವಂತಹ ಮನೋಭಾವ ಇರುವ ವ್ಯಕ್ತಿ ಸರ್. ಒಳ್ಳೆ ತನ್ನಿಂದ ಸಿನಿಮಾ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಮನಸ್ಸಿಂದ ಹಾರೈಸ್ತೇನೆ. ಬನ್ನಿ. ನಾನು 180 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಕೆಲವ್ರ ಜೊತೆ ಪೇಮೆಂಟ್ ವಿಷಯಕ್ಕೆ ಜಗಳ ಕೂಡ ಮಾಡಿದ್ದೀನಿ. ಆ ಥರದ್ದೆಲ್ಲ ಬಹಳಷ್ಟು ಕೂಡ ನಡೆದಿದೆ. ಎಲ್ಲರೂ ಗೊತ್ತಿರುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವು ಸಲ. ಬಟ್ ಈ ವ್ಯಕ್ತಿ ಹಾಗಲ್ಲ. ಎಲ್ಲರಿಗೂ ದುಡ್ಡೇನೆ, 1 ರೂಪಾಯಿ ನಾನು ಕೂಡ ಬಿಚ್ಚಲ್ಲ. ಬಟ್ ಧಾರಾಳ ಮನಸ್ಸಿಗೆ ನಾನು ಇವತ್ತು ಕೂಡ ತಲೆ ಬರ್ತೀನಿ. ಸಂತೋಷ. ಥ್ಯಾಂಕ್ ಯು ಹೀಗೆ ಇರಲಿ. ಮೇಗೆ ಕಾಯ್ತಾ ಇದ್ದೀವಿ. ಮೇಘ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೇವ್ರಿಗೂ ಒಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ವಿ. ಸಿನಿಮಾ ವಿಷಯಕ್ಕೆ ಬರ್ತೀನಿ. ಸಿನಿಮಾ ವಿಷಯಕ್ಕೆ ಬಂದರೆ ಸಂಜು ಟೈಟ್ಲು ಅವ್ರನ್ನ ಮೊದಲೇನು ಅಂದ್ಕೊಂಡಿರಲಿಲ್ಲ. ಆಕ್ಚುಲಿ ಕತೆ ಕ್ಯೂಟ್ ಆಗಿದೆ. ಈ ಸರೌಂಡಿಂಗ್ ಒಂದು ಕತೆ ಮಾಡೋದು ಹೇಗೆ ಅಂತ ಅನ್ಕೊಂಡು ಯಾವುದೋ ಒಂದು ಲೈನ್ ಮಾಡಿ ಇಟ್ಕೊಂಡಿದೆ. ಮನ್ವಿತ್ ಬಂದಾಗ ಈ ಕತೆಗೆ ಈ ಬಜೆಟೇ ಮ್ಯಾಚ್ ಆಗೋದು, ಈ ಬಜೆಟ್ ಈ ಕತೆನೇ ಮ್ಯಾಚ್ ಆಗೋದು ಅಂತ ಹೇಳಿ ಕತೆ ಹೇಳಿದೆ. ಮಲೆನಾಡು ಅಂದ್ರೆ ನನಗೆ ಆಕ್ಚುಲಿ ಇದ್ದಿದ್ದು ತುಂಬಾ ಹಿಲ್ ಸ್ಟೇಷನ್, ಕಳಸ, ಮೂರ್ನಾಡು.
ಸರಿ ಕಡೆಗೆ ಮಡಿಕೇರಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಒಂದು ಸೆಟ್ ಹಾಕಿದ್ವಿ. ಬಸ್ ಸ್ಟಾಪ್ ಸೆಟ್ಟು ಹಾಗೆ ಒಂದು TND ಸೆಟಪ್ 2 ಸೆಟ್ ಹಾಕಿ ನಾವು ಶೂಟ್ ಮಾಡಿದ್ವಿ. ಸತತವಾಗಿ ವಿತೌಟ್ ಬ್ರೇಕ್ ಶೂಟ್ ಮಾಡಿದ್ವಿ. ಚೆನ್ನಾಗಾಯ್ತು, ಎಲ್ಲ ಫಸ್ಟ್ ಕ್ಲಾಸ್ ಆಗಾಯ್ತು. ಮದನಡಿ ಮಾಸ್ಟರ್ ಆಗ್ಬೋದು, ತಿಲನ್ ಮಂಜು ಮಾಸ್ಟರ್ ಆಗ್ಬೋದು, ಭಾಳ ಬ್ಯೂಟಿಫುಲ್ ಸಪೋರ್ಟ್ ಎಲ್ಲ ತೊಗೊಂಡು ಮಾಡ್ಕೊಂಡು ಬಂದಿದ್ವಿ. ಸಂಜು ಚಿಕ್ಕಮಗಳೂರು ಮಧ್ಯದಲ್ಲೇ ಬರ್ಕೊಡ್ತೀನಿ. ವಿಜಯ್ ಹರಿಸ, ಅರುಣ್ ಮತ್ತೆ ನಾಗೇಶ್ ನಮ್ಮ ಟೀಮು 24 ಗಂಟೆ ಹಗಲು ಆದರೂ ಸರಿ, ರಾತ್ರಿ 1 ಗಂಟೆ ಆದರೂ ಸ್ವಲ್ಪ ಜೊತೆಗಿದ್ದೀವಿ. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಾಂಧವ್ಯ ಇದೆ ನಮ್ಮ ನಡುವೆ ಅಂತ. ಅದಕ್ಕೆ ಕಾರಣ ಕೂಡ ಸಂತೋಷ್ ಅವರೇ. ಓಕೆ, ಸಂಜು ಒಂದು ಸಿಂಪಲ್ ಸಿನಿಮಾ. ಲವ್ ಸ್ಟೋರಿ ಅಂದ್ರೆ ಲವ್ ಸ್ಟೋರಿನೂ ಅಂತ ಅನ್ಸುತ್ತೆ, ಅಪ್ಪ ಅಮ್ಮನ ಸ್ಟೋರಿ ಅಂದ್ರೆ ಅಪ್ಪ ಮಗಳ ಸ್ಟೋರಿ ಅನ್ಸುತ್ತೆ, ಅಮ್ಮ ಮಗನ ಸ್ಟೋರಿ ಅಂದ್ರೆ ಅಮ್ಮ ಮಗನ ಸ್ಟೋರಿ ಅನ್ಸುತ್ತೆ. ಒಂದು ಬಸ್ ಸ್ಟಾಪ್ ಅಲ್ಲಿ ಒಂದು ಹುಡುಗ ಹುಡುಗಿ ಭೇಟಿ ಆಗ್ತಾರೆ. ಆ ಬಸ್ ಸ್ಟಾಪ್ ಸುತ್ತ ನಡೆಯುವ ಹಲವಾರು ಪಾತ್ರಗಳು ಹಾದು ಹೋಗ್ತವೆ. ಎಲ್ಲರದ್ದು ಒಂದೊಂದು ಕಥೆ ಇದೆ, ಒಂದೊಂದು ವ್ಯಥೆ ಇದೆ. ನಮ್ಗೀಗ ಇಲ್ಲಿ ಕೂತಿರೋ ಇಷ್ಟು ಜನರಿಗೂ ಒಂದು ಸಮಸ್ಯೆ ಇದೆ. ಯಾವುದೋ ಒಂದು ಹಂತದಲ್ಲಿ ಏನೋ ನಿರ್ಧಾರಕ್ಕೆ ಹೋಗೋಣ ಅನ್ನೋ ತರದ್ದು ಹಂತಕ್ಕೆಲ್ಲ ಹೋಗಿರ್ತೀವಿ. ಅದನ್ನು ಸುತ್ತ ಇಟ್ಕೊಂಡು ಮಾಡಿರುವಂತ ಒಂದು ಸೂಕ್ಷ್ಮವಾದ ಎಳೆ. ಅದರ ಅನುಭವ ಆಗ್ತಿರೋರಿಗೆ ಏನಿಲ್ಲ ಪಿಕ್ಚರ್ಲಿ ಅಂತ ಅಂದ್ರೂ ಅನ್ಸ್ಬೋದು. ಅನುಭವ ಆಗಿರೋರಿಗೆ ಏನೋ ಒಂದು ಎಮೋಷನ್ ಇದೆ, ಏನೋ ಟಚ್ ಇದೆ, ಆಳು ಕೇಳ್ತಿದಾರಲ್ವಾ ಅಂತಾನು ಅನ್ಸ್ಬೋದು. ಒಂದು ಸಣ್ಣ ಆಸೆ ಇತ್ತು, ನಾನು ಎಲ್ಲಾ ಭಾಷೆಗಳ ಸಿನಿಮಾಗಳನ್ನ ನೋಡೋದ್ರಿಂದ ಈ ಸಿನಿಮಾನ ಒಂದು ಮಲಯಾಳ ಪ್ಯಾಟರ್ನ್ ಅಲ್ಲಿ ಮಾಡಬೇಕು ಅಂತ ಹೇಳಿ. ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಆ ನಿಟ್ಟಲ್ಲಿ ಅಂದ್ರೆ ಒಂದು ಪ್ಲೆಸೆಂಟು, ಗ್ರೀನ್ರಿ, ತಣ್ಣಗೆ ಹೇಳುವ ಪ್ರಯತ್ನ, ಏನು ಎಕ್ಸಾಗ್ರೇಷನ್ ಇಲ್ಲದೆ ಹೇಳುವ ವಿಷಯಗಳನ್ನ, ಅಂದ್ರೆ ನಮ್ಮ ಒಳಗಡೆ ಇರೋ ಎಮೋಷನ್ಸ್ ನ ಹೇಳೋದು ನನಗೆ ಇಷ್ಟ. ಹಾಗಾಗಿ ಅದನ್ನ ಹೇಳುವ ಪ್ರಯತ್ನ ಮಾಡಿದ್ದೀನಿ. ಸಾಂಗ್ಗಳು ಅದ್ಭುತವಾಗಿ ಬಂದಿದೆ. ಆನಂದ್ ಆಡಿಯವರು ರಿಲೀಸ್ ಮಾಡಿದ್ದಾರೆ, ನೀವೆಲ್ಲರೂ ಬಂದಿದ್ದೀರಿ. ಟೈಮು ಜಾಸ್ತಿ ಆಗಿದೆ, ಕಾಯಿಸಿದ್ದೀನಿ. NM ಸುರೇಶ್ ಅವ್ರು ಯಾರು ದುಡ್ಡು ಕೊಡೋರು ಬರೋಕ್ಕೆ ಕಾಯ್ತಿದ್ದಾರೆ, ಕಳಿಸ್ಕೊಡ್ತೀನಿ ಸರ್. ಏನೋ ಅಪರೂಪಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗಿರೋಕ್ಕೆ ಕ್ಷಮೆ ಕೇಳ್ತೀನಿ. ಬಟ್ ಹೇಳೋದೆಲ್ಲ ಹೇಳಬೇಕಾಗಿದೆ. ನಾನು ಹೇಳಿದ್ದೀನಿ ಅನ್ಕೋತೀನಿ. ಏನಾದ್ರು ಕೇಳೋದಿದ್ರೆ ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಹೇಳ್ತೀನಿ, ಇಲ್ಲಾಂದ್ರೆ ಮೈಕನ್ನ ಶಿಫ್ಟ್ ಮಾಡ್ತೀನಿ. ಸಂತೋಷಮಯ ಆಗಿದೆ, ಸಂತೋಷದ ವಾತಾವರಣ, ಎಲ್ಲರೂ ಸಂತೋಷವಾಗಿದ್ದಾರೆ. ನಿಮಗೆ ಸಿನಿಮಾ ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಸಂತೋಷವಾಗಿಟ್ಟಿದ್ದಾರೆ. ಕೊನೆಯಲ್ಲಿ ಸಿನಿಮಾ ರಿಲೀಸ್ ಆದ್ರೂ ಸಂತೋಷವಾಗಿರಲಿ ಅಂತ ನಾನು ಆ ಭಗವಂತನ ಕೇಳ್ಕೊತೀನಿ. ನಿಮ್ಮ ಯತಿರಾಜ್ ಬಗ್ಗೆ ಮಾತಾಡಂಗಿಲ್ಲ, ಇದು ಮೋರ್ ಟಾಕೆಟ್. ಇನ್ನೂ ಬೇಕಾದ್ರೆ 2 ವರ್ಷ ಕೊಟ್ಟಿದೆ ಮಾತಾಡಿರೋರು. ನಮ್ಮ ಹೀರೋಗಂತೂ ಫುಲ್ ಎಂಥೂಸಿಯಾಸ್ಟಿಕ್ ಅಂದ್ರೆ ಹೇಳಬೇಕಾದ್ರೆ ಹೇಳ್ಬಿಟ್ಟು ಸಿನಿಮಾ ಕಥೆ ಒಂದು ಹೇಳಿಲ್ಲ, ಸ್ವಲ್ಪ ಹೇಳ್ಬಿಟ್ಟು. ಹೀರೋಯಿನ್ ಕೂಡ ನಿಜವಾಗ್ಲೂ ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇಸ್ ಮೋಸ್ಟ್ ಅಗ್ರೆಸಿವ್. ಮಾತ್ರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಪ್ರತಿಯೊಬ್ಬರು ಹೊಗಳ್ಬಿಟ್ರು. ನಿಮ್ಮ ಮುಂದೆ ಬಹಳ ಒಳ್ಳೆ ಫ್ಯೂಚರ್ ಇದೆ ಮನೆಗೆ. ಎರಡನೇದಾಗಿ ಈ ಸಿನಿಮಾ ಗುರುದೇಶ್ ಪಂಡೆ, ರವಿಧರಣಿ, ನಮ್ಮ ಗುರುಗಳಾದ ಗುರುಪ್ರಸಾದ್ ಅವರು, ಮಠ ಗುರುಪ್ರಸಾದ್ ಅವರು. ನಾನು ಅದಕ್ಕೆ ಕಲಿಯುಗದಲ್ಲಿ ಗುರುಗಳಿಗೆ ಮೊದಲನೇ ಸ್ಥಾನ ಅಂದೆ. ಇದಕ್ಕೆ ಮೊದಲನೇ ನಿಮಗೆ ಸಾಂಗ್ ನಿಮ್ಮಂದನೇ ಸ್ಟಾರ್ಟ್ ಮಾಡಿಸಿದ್ರು. ಅದಕ್ಕೆ ಧನ್ಯವಾದಗಳು. ನಿಮ್ಮ ಪರವಾಗಿ ನಾವು ಅವರಿಗೆ ಸಾಕಷ್ಟು ತೊಂದರೆಗಳು ಬರ್ತವೆ. ಆ ತೊಂದರೆಗಳು ನಿಭಾಯಿಸೋರು ಬಹಳ ಪರಿಣಿತಿದೆ ನಮ್ಮ ಯತಿರಾಜ್ ಅವರು. ಎಲ್ಲರಿಗೂ ಹಿಡ್ಕೊಂಡ್ಬಿಟ್ಟು ಸಿನಿಮಾನ ಅಚ್ಚುಕಟ್ಟಾಗಿ ಕೊಟ್ಟಿದ್ದ ಬಡ್ಜೆಟಲ್ಲೇ ಅಂದ್ರೂ ಭಾಳ ಸಂತೋಷ ಆಯಿತು. ಎಷ್ಟು ಜಾಸ್ತಿ ಆಯ್ತು ಕ್ರಮ ಅಂತ ಹೇಳಿಲ್ಲ, ಕೊಟ್ಟಿರೋ ಬಡ್ಜೆಟಲ್ಲೇ ಮುಗಿಸಿರುತ್ತೆ. ಅದಕ್ಕೆ ಭಾಳ ಸಂತೋಷ ಆಗುತ್ತೆ. ಯತಿರಾಜ್ ಭಾಳ ನಮ್ಮ ಹಳೆಯ ಸ್ನೇಹಿತ, ಮೊನ್ನೆ ಸ್ನೇಹಿತ ಅಲ್ಲ, 2023 SQ ಮಾಡೋದು. ನಾನು ಕೂಡ ಭಾಳ ಹೀರೋಯಿನ್ಗಳಿಗೆ ಲೈಫ್ ಕೊಟ್ಟೆ. ಈ ಟೈಮಲ್ಲಿ ನಮ್ಮ ಸಂಗೀತದಲ್ಲೇ ಗೊತ್ತಾರೆ, ಎವರ್ ಗ್ರೀನ್ ಹೀರೋಯಿನ್ ನೋಡೋ ಒಂಥರ ವಯಸ್ಸೇ ಆಗ್ತಾ ಇಲ್ಲ. ಈಗ ನೋಡಿ ಹೋದ ಗೊತ್ತೇ ಆಗಿಲ್ಲ ನನಗೆ. ನನ್ನ ಚೆಲುವೆ ನಿನ್ನೆ ನೋಡೋ ಸಿನಿಮಾದಲ್ಲಿ 7 ಅದ್ಭುತಗಳು ನೋಡಿದೆ. ಇದು 8ನೇ ಅದ್ಭುತ ಸುಂದರಿಯಾಗಿ ಕಾಣ್ತಾ ಇದ್ದೀರಾ. ಒಳ್ಳೇದಾಗಿದೆ. ಯಾಕಂದ್ರೆ ನೀವು ಫಸ್ಟ್ ಹೀರೋಯಿನ್, ಆಮೇಲೆ ತಾಯಿ ಅಂದರು, ಕನ್ಫ್ಯೂಸ್ ಆಯ್ತು ನನಗೆ. ಇದು ಹೀರೋಯಿನ್ ಅಲ್ಲ, ಇದು ಮುಖ್ಯವಾಗಿ ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷನಾದಾಗ ಆದ ಮೇಲೆ ನಾನು ಆದಷ್ಟು ಹೊಸ ಪಿಕ್ಚರ್ ಮಾಡಿದಾಗ ಎಲ್ಲ ಫಂಕ್ಷನ್ಗಳು ಬರ್ತೀನಿ. ಇವತ್ತು ಕಾರ್ಯ ಇದ್ರು ಕೂಡ ನಾನು ಭಾಳ ಪೇಷನ್ಸ್ ಕೂತ್ಕೊಂಡು ನಿಮ್ಮೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೀರೋ ಆಗಲಿ ನಮ್ಮ ಪ್ರೊಡ್ಯೂಸರ್ ಭಾಳ ಚೊಕ್ಕವಾಗಿ ಸಣ್ಣದಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ ಅದಕ್ಕೆ ಧನ್ಯವಾದಗಳು. ನಿರ್ಮಾಪಕನಿಗಿರೋ ಟೇಸ್ಟ್ ಇದೆ. ಆ ಟೇಸ್ಟ್ ಇದೆಲ್ಲ ಟೇಸ್ಟ್ಫುಲ್ ಪ್ರೊಡ್ಯೂಸರ್ ಇದ್ದಾಗ ಟೇಸ್ಟ್ ಬರುತ್ತೆ. ಆ ಸಿನಿಮಾ ನಿಮಗೆ ಇನ್ನೂ ಈ ಸಿನಿಮಾದಿಂದ ಇನ್ನೊಂದು 10 ಸಿನಿಮಾಗಳಂತ ಮಾಡುವಂಥ ಶಕ್ತಿ ಕೊಟ್ಟು ಅಷ್ಟು ಹಣ ಬರಲಿ ಅಂತ ಹೇಳ್ತಾ, ನಮ್ಮ ಗುರುಗಳು ಇಲ್ಲಿ ಬಣಕರ್ ಅವ್ರ ಮಾತು ಕೇಳಕ್ಕೆ ಜನ ಕಾಯ್ತಾ ಇದ್ದಾರೆ. ಅಭಿಮಾನಿಗಳು ಮಹಾಪೂರ್ಣ ನಿಂತಿದೆ ಇವ್ರು ಮಾತಾಡೋಕ್ಕೆ ಅವ್ರಿಗೆ. ಅದರಿಂದ ಈ ಸಿನಿಮಾ ನಮ್ಮ ಯತಿರಾಜ್ಗೆ ಇನ್ನೂ 10 ಸಿನಿಮಾ ನಿರ್ದೇಶಕ ಶಕ್ತಿ. ಯಾಕಂದ್ರೆ ಅವ್ನು ನೋಡಿದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಿಂತ್ಕೊಂಡು ಕೂತ್ಕೊಂಡು ಒಂದು ಟೆನ್ಷನ್ ಇದ್ರು. ಟೆನ್ಷನ್ ಯಾಕಂದ್ರೆ ಒಬ್ಬ ನಿರ್ಮಾಪಕ ಅವ್ರು ನಮ್ಮ ಮೇಲೆ ಬಂಡವಾಳ ಆಗಿರ್ತಾರೆ. ಆ ಬಂಡವಾಳ ಹಾಕಿದಾಗ ಅವ್ರು ಉಳಿಸಿ ಬೆಳೆಸ್ಬೇಕು ಅನ್ನೋ ಒಂದು ಕನ್ಸರ್ನ್ ಇದೆ. ಆ ಕನ್ಸರ್ನ್ 100%, 200% ಇದೆ. ಯಾಕಂದ್ರೆ ಅದು ಇತ್ತೀಚಿನ ದಿನಗಳೇ ಬಹಳ ಕಡಿಮೆ. ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ನಿರ್ಮಾಪಕ ಪಿಕ್ಚರ್ ಸ್ಟಾರ್ಟ್ ಮಾಡಿದಾಗ ಏನು ಖುಷಿಯಾಗಿ ಪೇಪರ್ ಫಸ್ಟ್ ಟಿವಿದಲ್ಲಿ ಬರ್ತೀವಿ, ಮಾತಾಡ್ತೀವಿ, ಎಲ್ಲ ಪೇಪರ್ಲ್ಲಿ ಹಾಕ್ತಾರೆ. ಹೋಗ್ತಾ ಸಿನಿಮಾ 20% ಯುವರ್ ಫೇಸ್ಬುಲ್ ಆಗುತ್ತೆ.
ನಿರ್ದೇಶಕರು ಹೇಳದೆ ಕೇಳ್ಕೊಂಡ್ಬಿಡ್ತಾರೆ ಕೈ ಒಬ್ಬ ನನ್ನ ಎಕ್ಸ್ಪೀರಿಯನ್ಸ್ ಅದು. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಬಹುಶಃ ಚೆಲುವೆ ನಿನ್ನೆ ನೋಡೋರು ಇಲ್ಲೇ ಇದ್ದಾರೆ ಮೇಡಮ್, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಾನು ಕೊಟ್ಟಿರುವಂಥ ಸಿನಿಮಾಗಳು 4 ಜನ ಹೀರೋಯಿನ್ ಕೊಟ್ಟಿದ್ದೀನಿ. ನಿತ್ಯಾಮನನ್ನು, ರಮ್ಯಾ ಕೂಡ ಇರ್ಬೋದು, ನಮ್ಮ ಪದ್ಮಪ್ರಿಯ, ಆಮೇಲೆ ಇನ್ನೂ 3-4 ಹೀರೋಯಿನ್ ಕೊಟ್ಟಿದ್ದೀನಿ. ನಾವು ಮುಂದಿನ ದಿನಗಳು ನಾನು ಸಿನಿಮಾ ಮತ್ತೆ ಮಾಡಿದ್ದೀನಿ. ನಮ್ಮ ನೋಡ್ರಿ, ಸಿನಿಮಾ ರಂಗ ದುಡ್ಡು ಬರುತ್ತೋ ಗೊತ್ತಿಲ್ಲ. ಇಂಥ ಸಂತೋಷದ ನಿರ್ಮಾಪಕರು ಸಂತೋಷವಾಗಿ ಖುಷಿಯಾಗಿ ಮಾಡ್ತಾರೆ. ಖಂಡಿತವಾಗ್ಲೂ ನಿಮ್ಗೆ ಯಾವುದೋ ಒಂದು ಭಗವಂತ ಕೊಡ್ತಾರೆ. ಸಿನಿಮಾ ಒಂದು ಸರಸ್ವತಿ ಇದ್ದಂಗೆ, ಆ ಸರಸ್ವತಿಗೆ ಯಾರು ಗೌರವ ಕೊಟ್ಟು ಸಿನಿಮಾ ಮಾಡ್ತಾರೋ ಅವ್ರು ಖಂಡಿತ ಒಳ್ಳೇದಾಗುತ್ತೆ. ಯು ಶುಡ್ ಬಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಕೆಲವರು ಸುಮ್ಮನೆ ಶೂಗಿಗೆ ಬರ್ತಾರೆ, ಶೂಗಿಗೆ ಮಾಡ್ಕೊಂಡು ಏನೋ ಒಂದು ಸಿನಿಮಾ ಮಾಡಿ 10 ಲಕ್ಷ 20 ಲಕ್ಷ ಸಿನಿಮಾ ಹಾಕ್ಬಿಟ್ಟು ಚಿತ್ರರಂಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಹೆಚ್ಚು ಕಡಿಮೆ ಮಾಡೋದು ಕೆಲಸ ಅಲ್ಲ. ಸಿನಿಮಾ ಇದು ವೆರಿ ವೆರಿ ಪವರ್ಫುಲ್ ಮೀಡಿಯಾ ದಿ ವರ್ಲ್ಡ್. ಇತ್ತೀಚಿನ ದಿನದಲ್ಲಿ ಕನ್ನಡ ಚಿತ್ರರಂಗ ಅಂದರೆ ಇಟ್ ಹ್ಯಾವ್ ಬೀನ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸಿನಿಮಾಗಳನ್ನ ಪ್ಯಾಷನೇಟ್ ಆಗಿ ಮಾಡಿ, ಯಾವುದೋ ಒಂದು ಕಾರಣ ಸುಮ್ಮನೆ ಏನೋ ಕಾಟಾಚಾರ ಸಿನಿಮಾ ಮಾಡಿ. ಎಲ್ಲೋ ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಗೌರವ ಇದೆ. ನಮ್ಮ ಮಾಧ್ಯಮ ಮಿತ್ರರು ಕೂಡ ಆದಷ್ಟು ಹೊಸಬರಿಗೆ ಅವಕಾಶ ಮಾಡೋದು, ಸಪೋರ್ಟ್ ಮಾಡೋದು ಕೆಲಸ ಮಾಡ್ಕೊಂತೇವೆ ಅಂತ ನಮಗೂ ಕೂಡ ಮಾಡಿದ್ದೀರಾ. ಆ ಕೆಲಸ ಇವತ್ತು ನಾವು ಎತ್ತರವಾಗಿ ಬೆಳೆದು ಒಂದು ವಾಣಿಜ್ಯ ಅಧ್ಯಕ್ಷ ಕಾರಣ ಮೂಲ ಕಾರಣ ನಮ್ಮ ಪತ್ರಕರ್ತರು, ಮೀಡಿಯಾ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾದರು. ಆಮೇಲೆ ಯತಿರಾಜರು ಕೂಡ ಆ ಟೈಮಲ್ಲಿ ಅವರು ಪ್ರೆಸ್ನಲ್ಲೇ ಇದ್ದರು. ಬಹುಶಃ ನಾನು ಯಾವ ಥರ ಗೌರವ ಕೊಡ್ತಾರೆ ಬಹುಶಃ ಅವ್ರಿಗೆ ಗೊತ್ತಿದೆ. ಅದರಿಂದ ಯಾವಾಗಲೂ ಮೀಡಿಯಾದ್ರು ಚೆನ್ನಾಗಿ ಇಟ್ಕೊಂಡಿದ್ದೆ. ತಾವು ಕೂಡ ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರದ ಪರವಾಗಿ ಕೇಳ್ಕೊತೀನಿ, ಇಂಥ ಸಿನಿಮಾಗಳು ಎನ್ಕರೇಜ್ ಮಾಡಿದಾಗ ಇನ್ನೊಂದು 10 ಸಿನಿಮಾಗಳ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಮಾತು ಹೋಗ್ತೀನಿ. ನಮ್ಮ ಚಿತ್ರತಂಡದ ಎಲ್ಲರ ಮಾತುಗಳನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿದೆ. ಅದರಲ್ಲಿ ಚಿತ್ರದ ನಿರ್ಮಾಪಕರು ಅವರು ನನಗೆ ಇನ್ನೂ ಅನುಭವ ಕಡಿಮೆ. ಸೊ ಏನೋ ಸ್ವಲ್ಪ ಅಂದರೆ ಇನ್ನೂ ಹೆಂಗಾಗಿದ್ದಾರೆ, ಏನೋ ಇದು ಮಾಡ್ಬೋದು ಮಾತಾಡ್ಬೋದು ಅಂತ ಅಂದ್ಕೊಂಡೆ. ಭಾಳ ಸೂಕ್ಷ್ಮವಾಗಿ ಸಂತೋಷಭರಿತವಾಗಿ ಅವರು ನಡೆದಂಥದ್ದು. ಆಮೇಲೆ ನೋಡ್ರಿ, ಡೈರೆಕ್ಟ್ರು ಸತ್ಯ ಹೇಳ್ಬಿಟ್ರು, ಇಲ್ಲ ನಾವು ಹೇಳಿದ್ದೊಂದು ಒಂದು ಸ್ವಲ್ಪ ಆಗಿದ್ದು ಬೇರೆ ಬೇರೆ ಅಂತ. ಆದರೆ ಅವ್ರು ಹೇಳಿಲ್ಲ, ಒಬ್ಬ ಪ್ರೊಡ್ಯೂಸರಾಗಿ ಆ್ಯಕ್ಚುಲಿ ಜನರಲಾಗಿ ಹೇಳ್ತಾರೆ, ನಾವು ಹೇಳಿ. ಸೊ ಆ ಒಂದು ಇನ್ನೋಸೆನ್ಸಿನ ನಾನು ಅವರಲ್ಲಿ ಕಂಡುಕೊಂಡೆ. ಇನ್ನು ಹೀರೋ ಮನ್ವೀತ್ ಅವರು ಗದಗದಿತರಾದರು ನಿರ್ಮಾಪಕರ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ. ಅಂದರೆ ಎಷ್ಟು ಇನ್ನೋಸೆಂಟ್ ಆಗಿ ಮಾತಾಡಿದ್ರು ಅಂದರೆ, ಅವ್ರಿಗೆ ನನಗೆಲ್ಲೋ ಒಂದು ಡೈರೆಕ್ಟರ್ನ ಕರ್ಕೊಂಡು ಹೋದೆ, ಅಲ್ಲೇನೋ ಆಗೋಗ್ಬಿಡ್ತು, ಎಲ್ಲಿ ಯತಿರಾಜ್ ಅಂತರೂ ಕರ್ಕೊಂಡು ಹೋದಾಗಲೂ ಅದೇ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ನನಗೆ ಕಾಡ್ತಾ ಇತ್ತು ಅಂತ ಹೇಳಿ ಆ ಥರ ಹೋದ್ಮೇಲೆ ನಿಮ್ಮ ತಂದೆಯವ್ರ ಜೊತೆ ಮಾತಾಡಿದ್ದನ್ನು ಕೂಡ ಹೇಳಿದ್ರಲ್ಲ, ಏನು ನಾವಪ್ಪ ರೈತ, ನಿಮಗೆಲ್ಲ ಯಾಕೆ ಬೇಕು ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಅಂತ ಹೇಳಿ ಅಂತ ಆ ಗದಗದಿದ್ರಲ್ಲ. ಅವಾಗ ನನಗೂ ಸ್ವಲ್ಪ ಏನೋ ಒಂದು ಕಡೆ ಪಿಂಚ್ ಆಯಿತು. ಯಾಕಂದರೆ ಇದೇ ಜಾಲಾಗಿ ನನಗೂ ಹೊಡೆದಿದ್ರು ನಮ್ಮಪ್ಪ, ಹೋಗ್ಬೇಡ ಸಿನಿಮಾಗೆ ಅಂತೇಳಿ. ಇರಲಿ, ಎರಡಾಯಿತು ಆದವು. ಬಟ್ ಅಲ್ಲಿ ನಾನು ಎರಡನೇ ಇನ್ನೋಸೆನ್ಸಿನ ಕಂಡೆ. ಮೂರನೇದು ನಮ್ಮ ನಿರ್ದೇಶಕರು ರವಿ ಅರ್ಗಣಿ ಅವ್ರ ಬಗ್ಗೆ ಸಪೋರ್ಟಾಗಿ ಮಾತಾಡ್ತೀನಿ ಅಂದ್ರಲ್ಲ, ನಾನಿನ್ನ ಬೇರೆ ಇರಬೇಕು ಅಂದ್ಕೊಂಡೆ. ಆದರೆ ನಿರ್ದೇಶಕರ ಚಿತ್ರರಂಗದ ಪುಟಕ್ಕೆ ನಾಂದಿ ಹಾಡಿ ಓಮನ್ನ ಬರೆದಂಥ ಒಬ್ಬ ವ್ಯಕ್ತಿಯನ್ನ ನೆನೆಸ್ಕೊಂಡು 180 ಚಿತ್ರಗಳು ಆದಮೇಲೂ ಕೂಡ 6 ಚಿತ್ರಗಳ ನಿರ್ದೇಶನ ಆದಮೇಲೂ ಕೂಡ ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವರು ರವಿ ಗರಣಿ ಅಂತ ಹೇಳಿ ಕರೆದು ಮಾತಾಡಿದ್ದು ಮೂರನೇ ಇನ್ನೋಸೆನ್ಸಿನ ನೋಡಿದೆ ಸರ್. ಸೊ ಓವರ್ ಆಲ್ ಅಂದರೆ ನಮ್ಮ ಹೀರೋಯಿನ್ ಅವರು ಮತ್ತೆ ಬೇಗ ಪ್ರತಿಯೊಬ್ಬರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಲಿರಿಕ್ ರೈಟರು, ಪ್ರತಿಯೊಬ್ಬರೂ ಕೂಡ ಅವರವರ ಇನ್ನೋಸೆನ್ಸಿಯನ್ನ ಅದ್ಭುತವಾಗಿ ಇಲ್ಲಿ ನಾನು ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಿದೆ. ಎಲ್ಲ ಟೆಕ್ನಿಷಿಯನ್ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನನ್ನ ಸಹೋದರ ನಾಗೇಶು, ಮತ್ತು ವಿಶೇಷವಾಗಿ ಅದಕ್ಕೆ ಬಂಡವಾಳದಂಥ ಸಂತೋಷ್ ಅವರು, ಮತ್ತು ಎತ್ತಿರಾಜು ಸುಮಾರು ಒಂದು 15 ವರ್ಷಗಳ ನಿರಂತರ ನನ್ನ ಸ್ನೇಹಿತ. ನಮ್ದು ಹಳೆಯ ಸ್ಲಮ್ ಸಿನಿಮಾ ಮಾಡಿದ್ರು, ಈಗ ಕೋರಾದಲ್ಲಿ ಮಾಡ್ತಾ ಇದ್ದಾರೆ. ಬರ್ಬೇಕಾದ್ರೆ ಒಂಥರ ಹಾಸ್ಟೆಲ್ ಇರ್ತಾರೆ ಸೆಟ್ಟಲ್ಲಿ, ನಂಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕಂತ. ಒಂದ್ ದಿವಸ ಶೂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಡೇ ಮಗು ಆಗ್ಬಿಡ್ತಾರೆ. ಆ ಥರ ಒಂದು ವ್ಯಕ್ತಿತ್ವ ನಮ್ಮ ಯತಿರಾಜ್. ನಿಜವಾಗ್ಲೂ ಅವರು ಯಾವುದೇ ಪ್ರೊಡ್ಯೂಸರ್ ಆಗಿರ್ಲಿ ದುಡ್ಡುಗೋಸ್ಕರ ಆಕ್ಟಿಂಗ್ ಮಾಡಲ್ಲ, ಪ್ರೀತಿಗೋಸ್ಕರ ಆಕ್ಟಿಂಗ್ ಮಾಡ್ತಾರೆ. ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಎಷ್ಟೋ ಸರಿ ವಾಪಸ್ ಮನೆ ಕಳ್ಸಿದ್ವಿ ಆಮೇಲೆ ಕೊಡಿ ಅಂತಾರೆ ಅಂತ ಒಂದು ವ್ಯಕ್ತಿತ್ವ. ನಿಜವಾಗ್ಲೂ ನಿಮ್ಮ ಸಿನಿಮಾ ಒಳ್ಳೇದಾಗಲಿ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಸಿನಿಮಾ ಮಾಡೋ ಜೊತೆ ಟೀಮ್ ವರ್ಕ್, ಆ ಟೀಮ್ ವರ್ಕ್ ಇದ್ರೆ ಮಾತ್ರ ಆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ಸಂಜು ಸಿನಿಮಾ ನಿಜವಾಗ್ಲೂ ಗೆಲ್ಲಿ ಯಶಸ್ವಿ ಆಗಲಿ. ಹೊಸಬರ ಸಿನಿಮಾ ಗೆಲ್ಲಬೇಕು, ಒಳ್ಳೆ ಕಲಾವಿದರು ಬರಬೇಕು, ಒಳ್ಳೆ ಹೀರೋಗಳು ಬರಬೇಕು, ಹೀರೋಯಿನ್ ಬರಬೇಕು, ಮತ್ತೆ ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು.
ಹಾಗಾಗಿ ನಮ್ಮ ಹೀರೋ ಮಾತಾಡ್ತಿದ್ರು ನಿಜವೂ ಇವತ್ತು ಒಂದು ರೀತಿ ನಾನು ಖುಷಿ ಆಯ್ತು. ಯಾಕಂತೇಳಿದ್ರೆ ಎಷ್ಟೋ ಜನ ಹೀರೋಗಳು ಬರ್ತಾರೆ, ಗೆದ್ದ ಮೇಲೆ ಪ್ರೊಡ್ಯೂಸರ್ ಗ್ಯಾಪ್ ಇರಲ್ಲ, ಡೈರೆಕ್ಟರ್ ಗ್ಯಾಪ್ ಇರಲ್ಲ. ಬಟ್ ಪಾಪ ಅವ್ರು ರಿಲೀಸ್ಗಿಂತ ಮುಂಚೆನೆ ಕಣ್ಣೀರು ಹಾಕ್ಬಿಟ್ಟು ಪ್ರೊಡ್ಯೂಸರ್ ಬಗ್ಗೆ ನಾನು ಎಲ್ಲೇ ಇದ್ದೆ, ನನ್ನ ತಂದೆ ಇವತ್ತು ಹೀರೋ ಮಾಡಿ ಈ ಸ್ಥಾನದಲ್ಲಿ ಇಳಿಸಿದಂತ ಈ ಒಂದು ಪ್ರೀತಿ ವಿಶ್ವಾಸ ಕೊನೆ ತಗ್ಗಿಯಲ್ಲಿ ನಿಜವೂ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಿಗೆ ರೀಚ್ ಆಗ್ತಾರೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ. ಆ ವೇದಿಕೆ ಕೊಟ್ಟು ನಾನು ಅನ್ನೋದು ನನ್ನ ನಿಜಕ್ಕೂ ನನ್ನ ನೆನಪು ಮಾಡಿದ್ದು ಭಾಳ ಖುಷಿ ಆಯ್ತು. ಯಾಕೆಂದರೆ ಇದನ್ನು ನೆನೆಸ್ಕೊಂಡು ಎಷ್ಟೋ ಜನಕ್ಕೆ ಸ್ಫೂರ್ತಿ ಅವರು. ಇವತ್ತು ಈ ವೇದಿಕೆಯಲ್ಲಿ ನಾನು ನೋಡಿದ್ದೇನು ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಒಂದು ಸಿನಿಮ್ಯಾಟಿಕ್ ಇರುತ್ತೆ. ಇಲ್ಲಿ ಒಂದು ಮಾತಾಡ್ಬೇಕಾದ್ರೆ ಒಂದು ಆತ್ಮೀಯತೆ ಇತ್ತು. ತಮ್ಮ ಮನಸ್ಸಲ್ಲಿರುವಂಥ ಇದನ್ನು ಓಪನ್ ಆಗಿ ಹೇಳ್ಕೊಂಡ್ರು, ಎಷ್ಟು ಖುಷಿಯಾಗಿ ಹೇಳ್ಕೊಂಡ್ರು. ಯಾಕೆಂದರೆ ಇಲ್ಲಿ ಎಲ್ಲ ಹಿಡನ್ ವಿಷಯಗಳೇ ಜಾಸ್ತಿ ಇರುತ್ತೆ, ಎಲ್ಲ ಎಕ್ಸಾಜರೇಷನ್ ಆಗಿ ಹೇಳುವಂಥ ವಿಷಯಗಳಿರುತ್ತೆ. ಆದರೆ ಇಲ್ಲಿ ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಪ್ರೊಡ್ಯೂಸರ್ ಬಗ್ಗೆ ಡೈರೆಕ್ಟ್ರ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಮನ್ವಿತ್ ಅವರು ಭಾಳ ಖುಷಿಯಾಗಿ ಮಾತಾಡಿದ್ರು. ನಿಜಕ್ಕೂ ಅದ್ಭುತವಾಗಿತ್ತು. ಇದೇ ಒಂದು ವೇದಿಕೆಗೆ ಅದೊಂದು ಹೈಲೈಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಯತಿರಾಜ್ ಅವರು ನನ್ನ ಬಗ್ಗೆ ಅಷ್ಟು ಹೇಳಿದ್ದು, ನಾನು ಅಂದ್ಕೊಂಡಿದ್ದೇನೆಂದರೆ ಇವರನ್ನು ನಾನು ಸುದೀಪ್ ಅವ್ರ ಜೊತೆಗೆ ಆಟೋಗ್ರಾಫ್ ಸಿನಿಮಾದಲ್ಲಿ ನೋಡಿದಾಗ ನನಗೆ ಭಾಳ ಖುಷಿ ಆಯಿತು. ಈ ನಮ್ಮ ಆರ್ಟಿಸ್ಟ್ ಒಬ್ಬರು ಅಂಥ ಒಂದು ಒಳ್ಳೆಯ ಸಿನಿಮಾದಲ್ಲಿ ಇದ್ದಾರಲ್ಲ ಅನ್ನೋದು. ಅದಾದಮೇಲೆ ಅವ್ರು ಬೆಳೆದಿದ್ದ ರೀತಿ ಭಾಳ ಖುಷಿ ಕೊಡ್ತು. ಇನ್ನು ಬಣಕರ್ ಸರ್ ಮಾತಾಡಿದ್ಮೇಲೆ ಏನೂ ಉಳಿದಿರಲ್ಲ, ಗಜನಡೆ ಇದ್ದಂಗೆ. ಸೊ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದಾರೆ, ಅಣ್ಣ ಸುರೇಶ್ ಅಣ್ಣನೂ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಸಂಜು ಚಿತ್ರಕ್ಕೆ ಒಳ್ಳೆಯದಾಗಲಿ, ಯಶಸ್ವಿ ಆಗಲಿ. ನಿರ್ಮಾಪಕ ಸಂತೋಷ್ ಅವರು ನಿಜಕ್ಕೂ ಎಲ್ಲರೂ ನಿಮ್ಮ ಬಗ್ಗೆ ಪ್ರೈಸ್ ಮಾಡೋದು ನೋಡಿ ಭಾಳ ಖುಷಿ ಆಗುತ್ತೆ. ಇನ್ನಷ್ಟು ಸಿನಿಮಾಗಳು ಬರಲಿ. ಮುಖ್ಯವಾಗಿ ನನ್ನ ಹೀರೋಯಿನ್ ಫಸ್ಟ್ ಟೈಮ್ ನಾನು ಶ್ರಾವ್ಯ ಅವರು ನಮ್ಮ ಸೆಟ್ಟಿಗೆ ಬಂದಾಗ ಫಸ್ಟ್ ಅಮ್ಮ ಬಂದರು, ರೇಖಾದಾಸ್ ಮ್ಯಾಮ್, ನನ್ನ ಮಗಳನ್ನ ಲಾಂಚ್ ಮಾಡಬೇಕು ಅಂತ. ನಾನು ಹೇಳಿದೆ ಸಿನಿಮಾದಲ್ಲಿ ಲಾಂಚ್ ಮಾಡಿ ಮ್ಯಾಮ್ ಅಂದೆ. ಇಲ್ಲ ಸರ್, ಫಸ್ಟು ಸೀರಿಯಲಿಂದನೇ ಲಾಂಚ್ ಮಾಡೋಣ ಅಂದರು. ಸೊ ಅವ್ರು ಫಸ್ಟ್ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು ಅವರು ಈ ಎತ್ತರಕ್ಕೆ ಬೆಳೆದಿದ್ದು. ಒಳ್ಳೆ ನಟಿಯಾಗಿ ಅವತ್ತೇ ಡೇ ಒನ್ನಲ್ಲೇ ಒಳ್ಳೆ ಪರ್ಫಾರ್ಮ್ ಮಾಡಿದರು. ಆಲ್ ದ ಬೆಸ್ಟ್ ಮ್ಯಾಮ್, ಒಳ್ಳೆಯದಾಗಲಿ. ಸಂಗೀತ ಮ್ಯಾಮ್ ಆಲ್ವೇಸ್. ನಮ್ಮ ಅರವಿಂದ್ ಅವರು ಸ್ನೇಹಕ್ಕೋಸ್ಕರ ಬಂದಿದ್ದಾರೆ, ಪ್ರೀತಿಯಿಂದ ಗುರು ಸರ್ ಬಂದಿದ್ದಾರೆ. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ಒಂದು ಕೇಳ್ಕೊಳ್ಳೋದೇನೆಂದರೆ ಇಂಥ ಸಿನಿಮಾಗಳಿಗೆ ನಿಮ್ಮ ಸಹಾಯ ಸಹಕಾರ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕು. ಯಾಕೆಂದರೆ ನಿಮ್ಮ ಜೊತೆಗಾರ ಅವರನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಮಾಡಿದ್ದಾರೆ ನಮ್ಮ ಹೀರೋ ಇರ್ಬೋದು, ನಮ್ಮ ಹೀರೋಯಿನ್ ಶಾವ್ಯ ಅವರು ಇರ್ಬೋದು, ಆಮೇಲೆ ಯತಿರಾಜ್ ಇರ್ಬೋದು, ಎಲ್ಲರೂ ಅವ್ರವ್ರ ಗ್ರ್ಯಾಟಿಟ್ಯೂಡ್ನ ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ಅದು ಮಾದರಿಯಾಗಿರಬೇಕು. ಇವತ್ತು ಬರ್ತಾ ಇರುವಂಥ ಹೊಸ ನಟರಿಗೆ, ನಟಿಯರಿಗೆ, ಇಡೀ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ತಾವು ಬೆಳೆದು ಬಂದಿರುವಂಥ ರೂಟ್ನ ಮರಿಬಾರ್ದು ಅನ್ನೋದು ಈ ಸಮಾರಂಭದಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಯತಿಯವರು ಬಗ್ಗೆ ಹೇಳಬೇಕಂದ್ರೆ ತುಂಬ ಸಿನಿಮಾಗಳನ್ನು ನೋಡಿದ್ದಾರೆ, ತುಂಬ ಸಿನಿಮಾಗಳನ್ನು ಕಲಿತಾ ಇದ್ದಾರೆ, ಬುಕ್ಗಳನ್ನು ಓದಿದ್ದಾರೆ, ತುಂಬ ಸಾಕಷ್ಟು ಸಿನಿಮಾಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ತುಂಬ ಒಳ್ಳೊಳ್ಳೆ ಏನು ಕಥೆಗಳು ಅವ್ರ ಹತ್ರ ಇದ್ದಾವೆ. ತುಂಬ ಒಳ್ಳೆ ವಿಷಯ ಅದು. ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ ಬರಲಿ. ಇವತ್ತು ಮೂಡಿರುವಂಥ 2 ಸಾಂಗು ಮತ್ತು ಟೀಸರು ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಆಲ್ ದಿ ಬೆಸ್ಟ್. ಮಾಡ್ಬಿಟ್ಟೆ ಮುಖ್ಯ ಭೂಮಿಗೆ ಆಡಿಯೋ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಲಿದ್ರೆ ಎಂದಾಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಮಾಷೆ ಅಲ್ಲ, ನಾಟ್ ಜೋಕಿಂಗ್. ನಾನು ಭಾಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಗೆ ಲೈಫ್ ಕೊಟ್ಟಿದ್ದೀನಿ. ಇನ್ನೊಂದು ಡಿಫ್ರೆಂಟ್ ಆಗಿದೆ, ಕಲರ್ಫುಲ್ ಆಗಿದೆ. ನಿಮ್ಗೆ ತುಂಬ ಭವಿಷ್ಯ ಇದೆ ಅಂತ ತೊಗೊಂಡಿದ್ರಿ. ರೆಕಾರ್ಡಿಂಗ್ ಆಗಲಿ, ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್. ಯು ಆರ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಕರ್ನಾಟಕ. ಕೊರೋನಾ ಬಂದು ತುಂಬ ಮಾತಾಡ್ಕೊಂಡಿದ್ದೆ. ಯಜಮಾನರು ಗೊತ್ತು ಸಿನಿಮಾಗಳ ಪ್ರೊಡಕ್ಷನ್ ಹೆಂಗೆ ಗೊತ್ತಾಗಾಯ್ತು ಅಂತ ಹೇಳಿ ನಾವೆಲ್ಲ ಅದರಿಂದ ನಲಿಗೆ ಮತ್ತು ಹೊರಗಡೆ ಬರ್ತಾ ಇರುವಂತಹ ಕಾಲಘಟ್ಟ. ನಾನಿಲ್ಲಿ ಕೆಲವರಿಗೆ ಹೇಳಲೇಬೇಕಾಗಿದೆ. ನಮ್ಮ ಯತಿಗೆ ಶುರು ಮಾಡ್ತೀನಿ. ಇದು ಮನೆಯಲ್ಲಿ ಯತಿ ಮತ್ತು ನಾನು ಪ್ರೆಸ್ ಕ್ಲಬಲ್ಲಿ ಒಳ್ಳೆಯ ಕನ್ನಡದ ಜ್ಯೋತಿಯನ್ನು ಬೆಳೆದ ಹಣತೆಗಳು ಅಷ್ಟು ಎಣ್ಣೆ ಕುಡಿದಿದ್ದೀವಿ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂತು ಚರ್ಚೆಗಳು. ಅವ್ರದ್ದು ಒಂದು ಡೈಲಾಗ್ ನಂಗೆ ಭಾರಿ ಇಷ್ಟ, ಯಾವಾಗಲೂ ಹೇಳ್ತಿರ್ತೀನಿ. ಅಥವಾ ಪತ್ರಕರ್ತನಾಗಿ ಶುರು ಮಾಡಿದ್ದು ಅವ್ರ ಕೆರಿಯರ್ನ ಅಲ್ವಾ, ಪತ್ರಕರ್ತರಾಗಿ ಎರಡು ಒಟ್ಟಿಗೆ. ಮತ್ತು ರಾಜ್ ಅವರ ಅಭಿಮಾನಿಯಾಗಿ, ರಾಜ್ ಅವರು ತೀರ್ಕೊಂಡಾಗ ಆ ಕೊನೆಯ ದಿನಗಳು ಸಮಾಧಿಯಲ್ಲಿ ಇದು ಮಾಡಿದಾಗ ಒಬ್ಬ ನಿಜವಾದ ಅಭಿಮಾನಿ ಹೇಗೆ ಬಿಹೇವ್ ಮಾಡ್ಬೋದೋ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು, ಸುಳ್ಳಿಲ್ಲ. ಯಾಕೆಂದರೆ ಆ ಜಿನಿಟಿ ಗೊತ್ತಾಗ್ತಾ ಇತ್ತು ನಮಗೆ. ಈ ಬೇಸಿಕಲಿ ಈತ ಬರವಣಿಗೆ ಚೆನ್ನಾಗಿತ್ತು. ನನಗೊಂದ್ಸತಿ ಎಲ್ಲ ಕೊಡ್ತಿದ್ರು ಪ್ರೆಸ್ ಕ್ಲಬ್ಬಲ್ಲಿ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಸಿನಿಮಾಗೆ ಬಳಸ್ಬೋದಿತ್ತು ನಾವು. ಏನಂದರೆ ಅಲ್ಲ ಸರ್, ಒಬ್ಬರು ನಾಟಕ ಅಂತಾರೆ. ಈಗ ಅಣ್ಣ ಅವ್ರ ಮೇಲೆ ಅಭಿಮಾನ ತೋರಿಸ್ತಾರೆ, ನಾಟಕ ಅನ್ನೋರು ಒಂದಷ್ಟು ಜನ ಇರ್ತಾರೆ, ಇಲ್ಲ ಜೆನ್ಯೂನ್ ಅನ್ನೋರು ಒಂದಷ್ಟು ಜನ ಇರ್ತಾರೆ ಅಂತ. ಇದೆಲ್ಲ ಹೇಗೆ ತೊಗೋತೀನಿ ರೀತಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ
ಏನು ಬಿರಿಯಾನಿ ಅಂದಮೇಲೆ ರಾಯ್ತ, ಆಮೇಲೆ ಯಾರಾದ್ರೆ ನಮ್ಮ ಬಿರಿಯಾನಿ ಅಂದಮೇಲೆ ರಾಯ್ತ, ಇನ್ನೊಂದಿನ ಹೇಳಿದ್ರು ಬಿರಿಯಾನಿ ಜೊತೆಗೆ ರಾಯ್ತ, ಆಮೇಲೆ ಗುರುಗಳದ್ದು ಒಂದು ತಾಯ್ತ ಹೋಯ್ತಾ ಇರಬೇಕು ಸರ್ ಅಂತ ನೀವು ರೆಡಿ ತಯಾರಾಗೋದು. ನಾನು ಚೆನ್ನಾಗಿದೆ ಈಗ ಬಳಸ್ಬೋದಿಲ್ಲ ಅಂತ ನಾನು ತುಂಬ ಹೊತ್ತು ಮಾತಾಡಿದಾಗ ಆ ಥರ ಸಾಕಷ್ಟು ಗಳಿಗೆಗಳು ಮೇಲ್ಕೋಟೆ ಕಥೆಗಳು ಒಂದು ಪುಸ್ತಕ ಬರೆಯೋಣ ಅಂತಿದ್ವಿ ಇದ್ರ ಬಗ್ಗೆ. ಅದೇನಂತ ಹೇಳಂಗಿಲ್ಲ, ಕಾಂಟ್ರವರ್ಸಿ ಆಗುತ್ತೆ ಖಂಡಿತವಾಗಿ. ಮತ್ತು ಪತ್ರಕರ್ತರು ಇಲ್ಲಿವರೆಗೂ ಇದ್ದಾರೆ. ಮತ್ತು ಮುಂದಿನ ಇವತ್ತು ಇಲ್ಲಿ ಒಂದು ಆಫರ್ ಕೊಡ್ತೀನಿ. ನಮ್ಮ ಯಜಮಾನರಿದ್ದಾರೆ, ಚೇಂಬರ್ ಅಧ್ಯಕ್ಷರಿದ್ದಾರೆ, ಬಣಕಾಸರಿದ್ದಾರೆ, ಎಲ್ಲ ನಿಮ್ಮ ಪರವಾಗಿ. ಈಗ ಮುಂದಿನ ದಿನಗಳಲ್ಲಿ ಸದಾಶಿವಣೆ ಆಯಿತು, ಯತಿರಾಜ ಆಯಿತು, ಮುಂದಿನ ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದರೆ ನಂದು ಅರ್ಧ ರೇಟಿಗೆ ಕಾಲ್ ಶೀಟ್ ಅಡ್ವಾನ್ಸ್ ಕೊಡ್ಬೋಣ, ಕೊಡ್ಬೋದು. ಒಳ್ಳೆಯ ಚಿತ್ರಗಳು, ಯಾಕೆಂದ್ರೆ ಚಿತ್ರ ನಿರ್ದೇಶಕರನ್ನ ನೋಡ್ತಾನೆ ಇರ್ತೀನಿ, ಪ್ರೊಡ್ಯೂಸರ್ಸ್ನ ಅವ್ರ ಒತ್ತಡಗಳು ಒತ್ತಾಯಗಳು ಎಲ್ಲವನ್ನ ಗಮನಿಸ್ತಾ ಇರ್ತೀವಿ ಪತ್ರಕರ್ತರು. ಅವ್ರು ಬಂದು ಕೂತ್ ಮಾಡಿದಾಗ ಗೊತ್ತಾಗುತ್ತಾ ಅನ್ನೋ ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ನ ರೀಚ್ ಮಾಡಿರ್ತಾರೆ, ಆ ಗೆಲುವನ್ನು ಕಂಡಿರ್ತಾರೆ, ಅದ್ರ ಎಷ್ಟು ಬಡ್ಡಿ ಕಟ್ಟಿರ್ಬೇಕಣ್ಣ, ಎಷ್ಟು ಆಗ್ತೀವಿ ಅದ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂಥ ಒಂದು ಇದು, ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ರೂಪಿಸ್ತಾರೆ. ಹಾಡು ತುಂಬಾ ಚೆನ್ನಾಗಿದೆ. ಹಾಡುದವ್ರಿಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಇದು ಹೇಳ್ತೀನಿ, ಕಣ್ಣಿಗೆ ಬಿದ್ದಿದ್ದೀರಿ. ಓಕೆ, ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ, ಖಂಡಿತವಾಗಿ ಚೆನ್ನಾಗಿರ್ತೀವಿ ಅಣ್ಣ. ಮತ್ತು ಕ್ಯಾಮ್ರಾ ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಟ್ಟೆ, ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ ನಾಗೇಶ್ ಅವರಲ್ವಾ, ಎಸ್ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ, ಹೋರಾದ್ರೆ ಚಪ್ಪಾಳೆ ಹೊಡೆದು ನಿಲ್ಲಿಸ್ಬಿಡ್ತೀನಿ. ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಂದ್ರೆ ನಮ್ಮ ಶಂಕರ್ ಭಟ್ರು ಪ್ರಣವಮೂರ್ತಿ ಒಂದು ವಿಷಯತ್ವ ಮಠ ಚಿತ್ರದಲ್ಲಿ, ಮತ್ತು ಇವನು ಮಲಯಾಳಂ ಫಿಲ್ಮ್ ಶ್ರದ್ಧಾ ಅಂತ ಫಿಲ್ಮ್ ಹೀರೋ, ಈತನ ಹೆಸರು ಪ್ರಣವಮೂರ್ತಿ ಅಂತ. ಗೀತಪ್ರಿಯ ಅವರಿಗೆ ಪ್ರಣವಮೂರ್ತಿ ಅಂತ ಪ್ರಣಯಮೂರ್ತಿ ಅಂತ ಇಟ್ಬಿಡ್ತಾರೆ. ಆತನಿಗೆ ನಾನು ತೊಟ್ಲಲ್ಲಿದ್ದಾಗಿಂದ ನೋಡ್ತಾ ಇದ್ದೀನಿ ಸರ್ ಅದನ್ನ ಟಿವಿಲಿ, ಬ್ಲ್ಯಾಕ್ ಅಂಡ್ ವೈಟಲ್ಲಿ. ಆತ ಕೂತ್ಕೊಳಪ್ಪ, ಬಿದ್ದಿದ್ದೋಗ್ಬಿಟ್ಟಿಯಾ, ಈಗ ಟೈಮ್ ಸರಿ ಇಲ್ಲ. ಅವರು ಸೂಪರ್ ನಂದು ಬಾಂಧವ್ಯ ಮನದಲ್ಲಿ ಒಂದು ಶಿಕ್ಷಕನ ಪಾತ್ರ ಮಾಡಿಸಿ ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳ್ತಾ ಒಳ್ಳೇದಾಗಿ ತುಂಬ ಆತ್ಮೀಯ. ಅವರು ನಮ್ಮ ಶಂಕರ್ ಭಟ್ರು, ಇಲ್ಲಿರುವಂಥ ಕಲಾವಿದರು, ನಮ್ಮ ಸಂಗೀತ ಮೇಡಮ್, ನಮ್ಮ ಕ್ರಶ್ ಅವರು ಚೆನ್ನಾಗಿದೆ ಹುಡುಗಿ ಆಪರೇಷನ್ ಅಂತದಲ್ಲಿ ನೋಡಿದ್ದು. ಆಮೇಲೆ ಈಗ ಸಾಕಷ್ಟು ಜನ ಎಲ್ಲರೂ ಕಲಾವಿದರು. ಅಲ್ಲ, ನಾವು ಚಿಕ್ಕ ವಯಸ್ಸಿನ ಮೇಲೆ ನೋಡ್ತಾ ಇದ್ವಿ, ಎಷ್ಟು ವಯಸ್ಸಿನವ್ರಿಗೆ, ನನಗೆ 52 ಅಷ್ಟೇ ತಂದೆ ಬಿಳಿ ಗರಡಿನ ಅಲ್ಲ. ಅವರು ನನಗೆ ಕೆಟ್ಟ ಮೇಲೆ ಬಿಳಿಕೊಳ್ಳೋದು, ಇದು ಈ ಫಿಲ್ಮ್ ಬಿಟ್ಟಿರೋಂಥ ಕೆಟ್ಟ ಅದ್ರಲ್ಲಿ ಮಾಡಿಸಿದ್ರು ಒಂದು ಪಾತ್ರ ಅಂದ್ಬಿಟ್ಟು ಅದು ಹಾಗೆ ಇರಲಿ ನ್ಯಾಚುರಲ್ ಆಗಿರ್ತಿದ್ದಾರೆ. ನನಗೆ 52 ಆಯ್ತಲ್ಲ, ಇವ್ರಿಗೆಲ್ಲ ಏನು 70 ಮೇಲೆ ಇರಬೇಕಲ್ಲ, ಯಾವಾಗ ಆಟ್ರಿ ಇವ್ರಿಗೆಲ್ಲ ಜೋ. ಮತ್ತು ಶ್ರವ್ಯ ಅವರು ಹೇಳ್ತಾ ಇದ್ರು, ಈಗ ಸಾತ್ವಿಕ ಅನ್ನೋ ಹೆಸರನ್ನ ಪುಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾನು ಕಥಾನಾಯಕಿ ಹೀರೋಯಿನ್ ಅಂತ ಹಿಂಗೆ ಪುಟ್ಟಿ ಏನ್ಬಿಡ್ತೀನಿ. ಈ ಮೀಟಿಂಗ್ ಶುರು ಆದ್ಮೇಲೆ ಯಾವಾಗ ಬೇಕಣ ಕರುಗಳು ಚೆನ್ನಾಗಿ ಮಾತಾಡ್ಕೊಂಡ್ಬಿಡುದು, ಆಮೇಲೆ ಅವ್ನು ಕರೆದಿದ್ದ ಅಂತೆಲ್ಲ ಬರ್ತಾರೆ ಕಥೆಗಳು. 3 ತಿಂಗಳು ಚಾನಲ್ ಅವರು ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿದ್ರು. ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳ್ತೀವಿ, ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಚೆನ್ನಾಗಿರ್ತದೆ ಅಂತ ಅನ್ಕೊಂಡೆ. ನಮ್ಮ ಓಂ ಪ್ರಕಾಶ್ ಅವರ ನನ್ನ ಆತ್ಮೀಯ ಗೆಳೆಯರವರು, ಒಂದು ಒಳ್ಳೆ ಟೆಕ್ನಿಷಿಯನ್, ಆಕೆಯ ಹಿನ್ನೆಲೆ ಕೂಡ ಇದೆ. ಎಲ್ಲ ಆ ತಂಡ ಸೇರಿ ಮತ್ತು ಮಾನ್ವಿತ್ತು ಮಾತಾಡ ತುಂಬಾ ಮುಗ್ಧವಾಗಿ ಮಾತಾಡೋದು ಪಾಪ. ಆದ್ರೆ ಗಾಂಧಿನಗರ ಅಥವಾ ಚಿತ್ರೋದ್ಯಮದ ಒತ್ತಡಗಳ ಯಾವ ಅರಿವು ಇಲ್ಲದೆ, ನೀನು ಇಡ್ಲಿ ವಡೆ ಬರ್ಕೊಂಡಿಲ್ಲ, ಇವರು ಬಣಕಾರ ಅವ್ರು ಲಾಯರ್ ಇದ್ದಾರೆ, ಅವ್ರು ಗೊತ್ತಿರುತ್ತೆ ಕೇಳಿ ಕತೆಗೆ ಕೂತ್ಕೊಂಡು. ಯಾಕೆಂದ್ರೆ ಸಾಕಷ್ಟು 20 ವರ್ಷದಿಂದ ನೋಡ್ತಾ ಇದ್ದಾರೆ ಅವ್ರನ್ನ. ಓ ಸೂಪರ್ ಅವರು. ಸೊ ಈ ಟ್ರಾವೆಲ್ ಇದೆಯಲ್ಲ, ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು. ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡಬೇಕಾದ್ರೆ ಇಷ್ಟು ಒತ್ತಡಗಳಿರುತ್ತೆ, ತಮಾಷೆ ಅಲ್ಲ. ಮಾನ್ವಿತ್ ಅವರು ಹೇಳಿದ್ರು ನನಗೆ ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಡೈರೆಕ್ಟರ್ ಕೈ ಕೊಟ್ರು. ಆ ಥರ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ ಅಲ್ಲ ಅದೇ ನಾನು ನನ್ನ ಪಿಕ್ಚರ್ ಇವ್ರು ಸಪೋರ್ಟ್ ತಗೊಳ್ಳೋಣ ಅಂದ್ರೆ ಇವರು ನನ್ನ ಮೇಲೆ ಕಲ್ಲಾಕೋ ಕಾರ್ಯಕ್ರಮ ಇಟ್ಕೊಂಡವರಲ್ಲ. ನಾವು ಇವ್ರು ಪ್ರಶ್ನೆಗೆ ಹೋಗ್ಬೇಕಾದ ಇನ್ನೊಂದ್ಸಲ, ಇಲ್ಲ ಕೌರ್ ಬಂದಿಗೆ ಹೋಗ್ಬೇಕಾದ ಇನ್ನೊಂದು ತಾಯ್ತ ಕಟ್ಟಿಸ್ಬೇಕು ನಿಮ್ನ. ಈತಂದು ನಾನು ಹೇಳ್ತೇನೆ, ನನಗೆ ಸಂಬಂಧ ಇಲ್ಲ ಕಣಯ್ಯ
ಅಂತ. ಆಮೇಲೆ ಇಲ್ಲಿ ಹಿಂಗೆ ಹೇಳಿದ್ರು ಈಗ ಅಂದ್ರೆ ಕರ್ಸಿದ್ರು, ಕೂತ್ಕೊಂಡು ಕಾದು ಎಲ್ಲರೂ ಮಾತಾಡ್ತಾನೆ ತಾಳ್ಮೆಯಿಂದ ಕೇಳಿ ಎಲ್ಲ ಆಯ್ತು. ಹೇಳಿದ್ರು ನಾವು ಶಿವಣ್ಣ ಅವ್ರನ್ನ ಕರ್ಸೋಣ ಅಂತಿದ್ವು, ದರ್ಶನ್ ಅವ್ರನ್ನ ಕರ್ಸೋಣ ಅಂತಿದ್ವು, ಅವ್ರು ಯಾರು ಸಿಕ್ಕಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗಿತ್ತು. ಸೀರಿಯಸ್ ಆಗಿ ಸಿಕ್ಕು ಆಮೇಲೆ ನಿಂಗಿದೆ ಅಲ್ಲ, ಶಿವಣ್ಣ ಅವ್ರು ವಿಶೇಷ ಮಾಡಿದ್ದಾರೆ. ತುಂಬಾ ಆತ್ಮೀಯರು. ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಅದು ದೊಡ್ಡದು ಅಂತೀನಿ ನಾನು. ಮಾಡಿ ಹಾಕಿದ್ರು. ಸಿನಿಮಾ ಅಂದ್ರೆ ಏನು, ನಾನು ಕಲ್ತಿರೋ ಪಾಠ, ನಮ್ಮ ಕೈಲೊಂದು ಮೀನಿದೆ, ಆ ಮೀನನ್ನ ಸಮುದ್ರಕ್ಕೆ ಎಸಿತೀವಿ ಮತ್ತು ಅದೇ ಮೀನನ್ನು ಹಿಡಿತೀವಿ. ಅದು ಮೊದಲ ಹಂತದ ಸಕ್ಸಸ್ ಅಂತ. ಬಿಕಾಸ್ ಅದೇ ಮೀನು ಹಿಡಿಯಕ್ಕಾಗಲ್ಲ, ಅದು ಒಳಗಡೆ ಅದ್ರ ಮೇಲೆ ಬಂದ್ರೆ ಬೋನಸ್ ಅಂತ ಹೇಳಿ. ಸೊ ಅಷ್ಟು ಶಿಸ್ತಿರ್ಬೇಕಾದಂತಹ ಒಂದು ಮರ್ಮ. ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ. ಕಲೆಯನ್ನ ವಾಣಿಜ್ಯೀಕರಿಸುವ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಮಹನೀಯರಿಗೆ ಅದನ್ನು ಅನುಭವಿಸ್ಕೊಂಡ್ ಬಂದಿದ್ದೀವಿ. ಅದೆಲ್ಲ ಇನ್ನೂ ಮನ್ವಿತ್ ಅವ್ರಿಗೆ ಆಗ್ಬೇಕಿದೆ, ಆಗತ್ತೆ. ಇದನ್ನ ಇನ್ನೋಸೆನ್ಸ್ ಇಟ್ಕೊಳ್ಳಿ. ಹಾಗೆ ಇನ್ನೋಸೆಂಟ್ ಆರ್ಟಿಸ್ಟ್ಗಳಿಲ್ಲ. ಭಾಗ್ಯರಾಜ್ ಗೆದ್ದಿದೆ ಇನ್ನೋಸೆನ್ಸ್ ಅಲ್ಲಿ. ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟರ್, ಕಾಶಿನಾಥ್, ಅವ್ರಿಗೆಲ್ಲ ಅದಕ್ಕೊಂದು ವೇದಿಕೆ ಇದೆ, ನಿಶ್ ಇದೆ ಇದರಲ್ಲಿ. ಸಿನಿಮಾ ಪಾಲಿಸಲಿಕ್ಕೆ ಇಲ್ಲ. ಅದು ಬಂದವರೆಲ್ಲ ತೊಡೆ ತಪ್ಪು ನಾನು ಹೊಡಿತೀನಿ ಅಂತ ಹೀರೋಗಳು ಸುಮಾರು ಜನ ಇರ್ತಾರೆ. ಇಲ್ಲ ನಾನು ಬರ್ತೀನಿ ಅನ್ನೋರು ಬೇಕಲ್ಲ, ನಾನು ಇರ್ತೀನಿ. ಸಂಜು ಅಭಿಜ್ಞ ಭಾಷೆಗಳನ್ನ ಕೊಡ್ತಾ ಇದ್ದೀವಿ. ಮೊನ್ನೆ ಪೇಪರ್ ಎಲ್ಲರೂ ಕಾಣ್ತಾನೆ ಇಲ್ಲ ಅಧ್ಯಕ್ಷ. ಸುರೇಶ್ ಸರ್, ರವಿ ಸರ್.